ನಮಸ್ಕಾರ. ಯಜಮಾನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಹೆಣ್ಣು ಹೆಣ್ಣು ಅಂದ ತಕ್ಷಣ ನಮಗೊಂದು ಗಾದೆ ಮಾತು ನೆನಪಾಗತ್ತೆ. ಹೆಣ್ಣು ಅಂದರೆ ಸಮಾಜದ ಕಣ್ಣು ಅಂತ ಹೇಳಿ. ಅದೇ ರೀತಿಯಾಗಿ ಹೆಣ್ಣನ್ನು ಪ್ರಕೃತಿಗೆ ಹೋಲಿಕೆ ಮಾಡ್ತೀವಿ, ಬೇರೆ ಬೇರೆ ರೀತಿಯಾಗಿ ಹೋಲಿಕೆಯನ್ನು ಮಾಡ್ತಾ ಹೋಗ್ತೀವಿ, ದೇವತೆ ಅಂತ ಕರಿತೀವಿ. ಆದರೆ ನಾವೆಲ್ಲರೂ ಕೂಡ ನಮ್ಮನ್ನು ಅರೆಕ್ಷಣ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗಿದೆ. ಇಷ್ಟೆಲ್ಲ ವ್ಯಾಖ್ಯಾನ ಮಾಡುವಂತಹ ನಾವು, ಇಷ್ಟೆಲ್ಲ ಹೋಲಿಕೆಗಳನ್ನು ಮಾಡುವಂತಹ ನಾವು ಆ ಹೆಣ್ಣಿಗೆ ಸಮಾಜದಲ್ಲಿ ಗೌರವವನ್ನು ಕೊಡ್ತಾ ಇದ್ದೀವಾ? ಆ ಹೆಣ್ಣಿಗೆ ಸಮಾಜದಲ್ಲಿ ಸಿಗಬೇಕಾದಂಥ ಸ್ಥಾನಮಾನವನ್ನು ನೀಡ್ತಾ ಇದ್ದೀವಾ ಅಂತ ಹೇಳಿ. ಆದರೆ ಮಹಿಳೆಯರು ಹೇಳ್ತಾರೆ, ನೀವು ಸ್ಥಾನಮಾನವನ್ನಾದರೂ ನೀಡಿ, ನನಗೆ ರೆಸ್ಪೆಕ್ಟ್ ಅನ್ನಾದರೂ ನೀಡಿ, ಅದು ಯಾವುದನ್ನು ಕೂಡ ನಾನು ನಿರೀಕ್ಷೆ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಸಾಧನೆಗಳನ್ನು ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಅದೇ ರೀತಿಯಾಗಿ ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ನೂರಾರು ಮಹಿಳೆಯರಿದ್ದಾರೆ. ಅವರ ಜೀವನ ಗಾಥೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವೇ ಈ ಯಜಮಾನಿ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ, ಬಹಳ ವಿಶೇಷವಾದಂಥ ಅತಿಥಿ. ಸಾಧನೆಗೆ ಲಿಂಗ ತಾರತಮ್ಯವಿಲ್ಲ ಅಂತ ಕರಿತೀವಿ. ಇವರು ಕೂಡ ಅಷ್ಟೇ, ಗಂಡಾಗಿ ಹುಟ್ಟಿ ಹೆಣ್ಣಾದವರು, ತಮ್ಮ ಕುಟುಂಬದಿಂದ ಸಮಾಜದಿಂದ ಅವಮಾನಗಳನ್ನು ಎದುರಿಸಿ ಆ ಅವಮಾನಗಳಿಗೆ ಸೆಡ್ಡು ಹೊಡೆಯುವಂತೆ ಬೆಳೆದು ನಿಂತವರು ಇವತ್ತವರು. ಬೇರಾರು ಅಲ್ಲ, ಇವತ್ತಿನ ನಮ್ಮ ವಿಶೇಷ ಅತಿಥಿ ಅಕೈ ಪದ್ಮಶಾಲಿ ಮೇಡಮ್. ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ನಮಸ್ಕಾರ. ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ, ಇಡೀ ದೇಶಾದ್ಯಂತ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಸಾಧನೆಯ ಮೂಲಕ ಪ್ರಸಿದ್ಧಿಯನ್ನ ಪಡೆದಂಥವರು. ಇವ್ರ ಬಗ್ಗೆ ನಾನು ಜಾಸ್ತಿ ಹೇಳುವಂತ ಅವಶ್ಯಕತೆಯೇ ಇಲ್ಲ. ಒಂದು ವಿಚಾರವನ್ನು ಹೇಳಲೇಬೇಕಾಗತ್ತೆ. ಇವರಿಗೆ 8 ರಿಂದ 10 ವಯಸ್ಸರ ಆಸುಪಾಸು, ಆ ಸುಮಾರಿಗೆ ಇವರಿಗೆ ಗೊತ್ತಾಗತ್ತೆ ಗಂಡು ದೇಹದೊಳಗೆ ಬಂದಿಯಾಗಿರುವಂತಹ ಹೆಣ್ಣು ನಾನು ಅಂತ ಹೇಳಿ. ಅಂದಿನಿಂದ ಶುರುವಾಗುತ್ತೆ ಅವರ ಹೋರಾಟ, ನಿರಂತರವಾದಂಥ ಹೋರಾಟ. ಇನ್ನೂ ಕೂಡ ನಿಂತಿಲ್ಲ. ಆರಂಭದಲ್ಲಿ ತಮಗಾಗಿ ಹೋರಾಟವನ್ನ ಮಾಡಿಕೊಂಡು ಬಂದ್ರು, ಇಂದು ತಮ್ಮವರಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸಾಕಷ್ಟು ಪ್ರಥಮಗಳಿಗೆ ಸಾಕ್ಷಿಯಾದಂಥವರು ಅಕೈ ಪದ್ಮಶಾಲಿ ಅವರು. ಪ್ರಪ್ರಥಮ ಬಾರಿಗೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದಂಥವರು, ಪ್ರಪ್ರಥಮ ಬಾರಿಗೆ ತಮ್ಮ ಮದುವೆಯನ್ನ ನೋಂದಣಿ ಮಾಡಿಸಿದಂಥವರು, ಪ್ರಪ್ರಥಮ ಬಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆದಂಥವರು, ಪ್ರಪ್ರಥಮ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಂಥವರು. ಹೀಗೆ ಬೇಕಾದಷ್ಟು ಪ್ರಪ್ರಥಮಗಳಿಗೆ ಸಾಕ್ಷಿಯಾದವರು ಅಕೈ ಪದ್ಮಶಾಲಿ. ಹೇಗಿದ್ದಾರೆ ಮೇಡಮ್? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ಓ ಸೂಪರ್. ನಿಮ್ಮ ಆ ನಗುವಿನಲ್ಲೊಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಮತ್ತೆ ಹೇಗೆ ನಡೀತಿದೆ ಕೆಲಸ ಎಲ್ಲ? ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಅದೇ ಹೋರಾಟ ಅಂತ ಪದ ಬಳಕೆ ಮಾಡಿದ್ರಿ. ಆ ಹೋರಾಟದಲ್ಲೇ ಒಂದಷ್ಟು ನೆಮ್ಮದಿ, ಸುಖ, ಸಂತೋಷ, ದುಃಖಗಳನ್ನ ಅನುಭವಿಸ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದೇವೆ. ನಿಲ್ಲದ ನಿರಂತರ ಹೋರಾಟ. ನಿಮ್ಮ ಹೋರಾಟದಿಂದ ಏನಾದ್ರೂ ಬದಲಾವಣೆ ಆಗಿದೆ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಆ ಹೋರಾಟ ಯಾಕಾಯ್ತು ಅದಕ್ಕೆ ತಾವು ಹೇಳ್ತೀರಿ, ಹೆಣ್ಣು, ಲಿಂಗ ತಾರತಮ್ಯ, ಸಮಾಜ ಅಂತ. ಸೊ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ, ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ, ನಡುವೆ ಸುಳುವಾತ್ಮ ಗಂಡಸು ಅಲ್ಲ ಹೆಂಗಸು ಅಲ್ಲ ಕಾಣ ರಾಮನಾಥ ಅಂತೇಳಿ ಜೇಡ ದಾಸಿ ಹೇಳ್ತಾರೆ. ಬಹುಶಃ ಅದು ಅವ್ರಿಗೆ ಯಾವ ಪರಿಸ್ಥಿತಿಯಲ್ಲಿ ಯಾವ ಸಿಚುವೇಶನ್ ಅದು ಹೇಳಿದ್ರು ಗೊತ್ತಿಲ್ಲ. ಬಟ್ ಈಗಿನ ಕಾಲದಲ್ಲಿ ನೋಡ್ತಿರ್ಬೇಕಾದ್ರೆ ಇದೆಲ್ಲ ಇದ್ದವರೇ ಗಂಡು ಹೆಣ್ಣು ಅಂತ ತೀರ್ಮಾನ ಮಾಡೋರು ಯಾರು ಅಂತ ಸಮಾಜಕ್ಕೆ ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ಕೊಂಡು ನಾವು ಹೇಳ್ದಂಗೆ ನಿಜ. ನಾನು 8ನೇ ವಯಸ್ಸಲ್ಲಿ ಹುಟ್ಟಿ ಇದು 8ನೇ ವಯಸ್ಸಲ್ಲಿ ನನಗೆ ಆ ಒಂದು ಅಭಿವ್ಯಕ್ತತೆಯನ್ನು ವ್ಯಕ್ತಪಡಿಸ್ಕೊಳ್ಬೇಕಾದ್ರೆ ಗೊತ್ತಾಗ್ತಿತ್ತು ಏನು ನಾನು ಬದಲಾವಣೆ ಆಗ್ತಾ ಇದೆಯೋ, ಇಲ್ಲ ನಾನು ಸಮಾಜದ ಮಧ್ಯೆ ಹಿಂಗೆ ಒಂಥರ ತುಂಬ ವಿಭಿನ್ನವಾಗಿದ್ದೇನೇನೋ, ಆತಂಕ, ಭಯ, ನೋವು ಒಂದು ಕಡೆ, ಇನ್ನೊಂದು ಕಡೆ ಸಂತೋಷ ಒಂದು ಕಡೆ. ಯಾರಿಗೆ ವ್ಯಕ್ತಪಡಿಸ್ತೀರಿ, ಯಾರ ತಾನು ಹೇಳ್ಕೊಳ್ತೀರಿ? ಈ ಒಂದು ಹೋರಾಟ ಮನೆಯಿಂದನೇ ಸ್ಟಾರ್ಟ್ ಆಗಿದೆ. ಹಾಗೆ ಸ್ಟಾರ್ಟ್ ಆಗಿದ್ದಾಗ ಇವತ್ತು ಮನೆ, ನಮ್ಮ ಫ್ಯಾಮಿಲಿ ಯಾವ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿರಲಿಲ್ಲ, ಇವತ್ತು ಅದೇ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿದೆ, ಸಂತೋಷವಾಗಿದ್ದೀವಿ. ಅಪ್ಪ ಅಮ್ಮ ಅಣ್ಣ ತಮ್ಮ, ಇದಕ್ಕಿಂತ ಯಶಸ್ಸು ಬೇರೆ ಇಲ್ಲ ಅನ್ಕೋತೀನಿ. ಸೊ ಫ್ಯಾಮಿಲಿ ಇಸ್ ದ ಬೇಸ್ ಸಪೋರ್ಟ್ ಅಲ್ವ ಎಲ್ರೂ ಕೂಡ. ಒಂದು ಮಾತು, ಮಾಜಿ CM ಸಿದ್ದರಾಮಯ್ಯ ಅವರು ಒಂದ್ ಕಡೆ ಕೇಳ್ತಾರಂತೆ, ನಿಮ್ಗೆ ಅಪ್ಪ ಅಂದ್ಲ ನಾನು ಅಮ್ಮ ಅಂದ್ಲ ಅಂತ ಕೇಳ್ತಾರಂತೆ. ನೀವೊಂದ್ ಕಡೆ ಹೇಳ್ಕೊಳ್ತೀವಿ. ಹೌದು, 2004ನೇ ಇಸ್ವಿಯಲ್ಲಿ ಆಗ ಸಮ್ಮಿಶ್ರ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ರು. ಕೋಕಿಲ ಅನ್ನುವಂತ ನನ್ನ ಗೆಳತಿ ಒಬ್ಬಳಿಗೆ ಅತ್ಯಾಚಾರ ಆಗಿತ್ತು. ಅದ್ರ ವಿರುದ್ಧವಾಗಿ ಸುಮಾರು ಒಂದು 15 ದಿನ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಹಂಗರ್ ಫಾಸ್ಟ್ ಉಪವಾಸ ಸತ್ಯಾಗ್ರಹವನ್ನ ಮಾಡಿದಾಗ ಅವಾಗ ಸಿದ್ದರಾಮಯ್ಯನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅವ್ರು ಫಸ್ಟ್ ಕೇಳಿದೆ ನಿಮ್ಮನ್ನ ನಾನು ಅಪ್ಪ ಅನ್ಬೇಕಾ ಇಲ್ಲ ಅಮ್ಮ ಅನ್ಬೇಕಾ ಅಂತ ಹೇಳಿ. ಅದೇ ಸಿದ್ದರಾಮಯ್ಯ ಯಾವ್ದು 2014 ಹಾಗೆ ಹೇಳಿದ್ರು. 2015 ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಾದ್ರೆ ನಾನಿನ ಅಮ್ಮ ಅಂತಿದ್ದೆ ಅಂತ ಹೇಳಿ ಕೊಟ್ಟು ಇನ್ನೊಂದು ಯಶಸ್ಸು ಪ್ರಕಾರ 10 ವರ್ಷ ಆ ಒಂದು ಹೋರಾಟ ಮಾಡಿದಕ್ಕೆ 10 ವರ್ಷ ತಕೊಂಡು ಅದೇ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಆ ಒಂದು ಪ್ರಶಸ್ತಿನ ಪುರಸ್ಕಾರ ಮಾಡ್ಕೊಂಡಂಥದ್ದು. ನಮ್ಮ ಹೋರಾಟನ ಬಿಡಬಾರ್ದು, ಹೋರಾಟ ನಡೀತಾನೆ ಇರಬೇಕು. ಅಂದ್ರೆ ಹೋರಾಟ ಬರೀ ಬೀದಿ ನಿಂತ್ಕೊಂಡು ಜೈಕಾರ ಹಾಕೋದು ಇಲ್ಲ, ನಾವು ಬಹಿಷ್ಕಾರ ಹಾಕೋದು ಹಾಗೆ ಅದು ಅಲ್ಲ.
ಈ ತರ ಮಾತುಕತೆ ಕೂಡ ಒಂದು ಹೋರಾಟವೇ ಆಗ್ತದೆ. ಪುಸ್ತಕ ಬರೆಯೋದ್ರ ಮೂಲಕ ಒಂದು ಹೋರಾಟ ಆಗ್ತದೆ. ಹಾಗಿದ್ದಾಗ ಯಾವ್ದನ್ನ ನಾವು ಹೋರಾಟವಾಗಿ ರೂಪಿಸ್ಕೊಳ್ತೀವೋ, ಬಟ್ ನನ್ನ ಹೋರಾಟ ನನ್ನ ಮೇಲುಧ್ವನಿ. ಹೌದು, ನನ್ನ ಅಸ್ತಿತ್ವವೇ ನನ್ನ ಹೋರಾಟ, ನನ್ನ ವೈವಿಧ್ಯತೆ ನನ್ನ ಹೋರಾಟ, ನನ್ನ ಲೈಂಗಿಕತೆ ನನ್ನ ಹೋರಾಟ. ಆಗಿರ್ಬೇಕಾದ್ರೆ ಅದನ್ನ ಸಮಾಜ ಯಾಕೆ ಬಹಿಷ್ಕರಿಸ್ತೀರಿ, ಅದನ್ನ ಎಕ್ಸೆಪ್ಟ್ ಮಾಡಿ ಅಂತ ಒಂದು ಕೂಗನಿಟ್ಕೊಂಡು ನಮ್ಮ ಜೊತೆಗೆ, ಅದಕ್ಕೆ ನಮ್ಮ ಫೆಮಿನಿಸಮ್ ಸ್ಲೋಗನ್ ಹೇಳ್ತಾರೆ. ಅಂದ್ರೆ ಒಂದು ಸ್ತ್ರೀವಾದದಲ್ಲಿ ನಾವು ತುಂಬಾ ಬಳಸ್ತೀವಿ ಅದನ್ನ, ಪರ್ಸನಲಿ ಈಸ್ ಪೊಲಿಟಿಕಲ್ ಅಂತ ಹೇಳ್ತೀವಿ. ವೈಯಕ್ತಿಕ ವಿಚಾರವೇ ನನ್ನ ರಾಜಕೀಯ ವಿಚಾರ ಅಂತ ಹೇಳ್ತೀವಿ. ಹಾಗಿದ್ದಾಗ ವೈಯಕ್ತಿಕವಾಗಿ ನಾವು ಯಾರು ಬಲಿ ಆಗಬಾರ್ದು, ಅದನ್ನು ನಾವು ರಾಜಕೀಯವಾಗಿ ತೆಗೆದುಕೊಂಡು ಸಮಾಜದ ದಶ ದಿಕ್ಕುಗಳಿಗೂ ಕೂಡ ಇದನ್ನ ಬಗ್ಗೆ ಪಸರಿಸ್ತಾ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ನಮ್ದು ಹೋರಾಟ. ಬೇರೆ ಏನೂ ಇಲ್ಲ, ಈಗಿಂದ ಹೀಗೆ ಬದಲಾವಣೆ ಆಗಿದ್ದೀವಿ. ಇನ್ನು ನಿಮ್ಮ ಬಾಲ್ಯದ ನೆನಪುಗಳನ್ನ ಮಾಡ್ಕೊಳ್ತಾ ಹೋಗೋಣ. ಬಾಲ್ಯ ಅಂದಾಗ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ನೆನಪಾಗ್ತಾ ಹೋಗುತ್ತೆ. ಬಾಲ್ಯವೇ ಪ್ರತಿಯೊಬ್ಬರ ಜೀವನವನ್ನ ಕೂಡ ರೂಪಿಸುತ್ತೆ. ನಿಮ್ಗೆ ಹಾಗೆ ನಿಮ್ಮ ಬಾಲ್ಯಕ್ಕೆ ಒಂದು ಸತಿ ಹಿಂತಿರುಗಿ ನೋಡಿದ್ರೆ ಏನೇ ನೆನಪಾಗುತ್ತೆ ನಿಮ್ಮ ಬಾಲ್ಯದಲ್ಲಿ? ನನಗೆ ನೆನಪಾಗುತ್ತದೆ ಜಾಸ್ತಿ ಹೆಣ್ಮಕ್ಳ ಜೊತೆ ಇರ್ತಿದ್ದಂಥದ್ದು, ಈ ಆಟ ಆಡ್ಬೇಕಾದ್ರೆ ಹೆಣ್ಮಕ್ಳ ಪಾತ್ರಗಳನ್ನ ಜಾಸ್ತಿ ತಗೊಳ್ತಿದ್ದಂಥದ್ದು, ಸ್ಕೂಲ್ಗಳಲ್ಲಿ ನಾಟಕ ಮಾಡ್ಬೇಕಾದ್ರೆ ನಾನೇ ಸ್ತ್ರೀ ಪಾತ್ರ ತಗೊಳ್ತಿದ್ದು, ಇಲ್ಲ ಹೆಣ್ಣು ಪಾತ್ರ ತಗೊಂಡು ಮಾಡ್ತಿರೋಂಥದ್ದು, ಇಲ್ಲ ಅಜ್ಜಿ ಪಾತ್ರ ತಗೊಂಡು ಮಾಡ್ತಿರೋಂಥದ್ದು. ನಾನು ತುಂಬ ಚೆನ್ನಾಗಿ ಅಭಿನಯ ಮಾಡ್ತಿದ್ದವಳು ಮತ್ತು ಮಾಡೋಳು ಕೂಡ ಹೌದು. ಹಾಗಿದ್ದಾಗ ಲೈಕ್ ಅದೊಂದು ವಿಷಯ ಇತ್ತು. ಎರಡನೇ ವಿಚಾರ, ಫ್ಯಾಮಿಲಿ ನಾನು ಯಾವತ್ತು ತುಂಬ ಟೈಮಲ್ಲಿ ನಾನು ಓಪನ್ ಆಗೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಾಗ ಅವಕಾಶಗಳು ನನಗೆ ಮುಚ್ಚಿತ್ತಲ್ಲಿ. ಇಲ್ಲ ನಮ್ಮಪ್ಪ ನಮ್ಮ ತಂದೆ ಡಿಫೆನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಪ್ಪಂಗೆ ಡಿಗ್ನಿಟಿ, ಬಿಕಾಸ್ ನಾನು ಆರ್ಮಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇನೆ, ನಾನು ಇಷ್ಟು ಡಿಸಿಪ್ಲಿನ್ ಆಗಿರ್ತೀನಿ, ನಾನು ಇಷ್ಟು ಡೀಸೆಂಟ್ ಆಗಿರ್ತೀನಿ, ನನ್ನ ಮಕ್ಕಳಿಗೆ ಯಾರು ಆಗಬಾರ್ದು ಅಂತ ಹೋಗೊಂಡಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ತಾಯಿ ಹೌಸ್ ವೈಫು, ತುಂಬ ನನಗೆ ಸಪೋರ್ಟ್. ನಮ್ಮ ತಾಯಿ ಗಂಡಾಗಿ ಹುಟ್ಟಿ ಹೆಣ್ಣಿನ ಭಾವನೆಯೊಂದಿಗೆ ಜೀವಿಸುವಂತಹ ಆ ಒಂದು ಭಾವನೆಯನ್ನು ಮನಸ್ಸಲ್ಲೇ ಅದನ್ನು ಹದಮಿಟ್ಕೊಂಡು, ಮನೇಲಿ ಯಾರು ಇಲ್ದಿದ್ದಾಗ ನನ್ನನ್ನು ನಾನೊಂದು ಹೆಣ್ಣು ಅಂತ ಅನ್ಕೊಂಡು ಟವಲನ್ನು ನನ್ನ ಇದು ಕೂದಲಾಗಿ ಮಾಡಿಕೊಂಡು, ಆಮೇಲೆ ನಮ್ಮ ತಾಯಿದು ಸೀರೆಗಳನ್ನ ಹಾಕೊಳ್ಳುವಂಥದ್ದು, ಬ್ರಾಗಳನ್ನ ಹಾಕೊಳ್ಳುವಂಥದ್ದು, ಬ್ಲೌಸ್ಗಳನ್ನ ಹಾಕೊಳ್ಳುವಂಥದ್ದು, ಆ ಮೂಲಕ ಹೆಂಡತನವನ್ನು ವ್ಯಕ್ತಪಡಿಸ್ಕೊಳ್ಳುವಂಥದ್ದು, ನಮ್ಮ ಅಕ್ಕಂದು ಚಪ್ಪಲಿಗಳನ್ನ ಕದ್ದುಕೊಂಡು ಅದನ್ನ ಹಾಕೊಂಡು ಕ್ಯಾಟ್ ವಾಕ್ ಮಾಡ್ತಿದ್ದಂಥ ಎಲ್ಲ ಅದನ್ನ ತುಂಬ ಅನುಭವಿಸ್ತಾ ಬಂದು ತುಂಬ ಪಾಸಿಟಿವ್ ಆಗಿತ್ತು. ಬಟ್ ಎಷ್ಟೋ ಟೈಮಲ್ಲಿ ಮನೆಯಲ್ಲಿ ನೋಡಿ ನನ್ನ ಹೊಡೆದಿರುವಂಥ ಘಟನೆಗಳಿದ್ದಾವೆ, ಮನೇಲಿ ಕೂಡಾಕಿದಂಥ ಘಟನೆಗಳಿದ್ದಾವೆ. 3 ತಿಂಗಳು ಕೂಡಾಕಿರ್ತಾರೆ. 3 ತಿಂಗಳು ನನ್ನ ಮನೆಯಿಂದ ಆಚೆ ಕಳಿಸಿರ್ಲಿಲ್ಲ, ಯಾವ ಗಂಡ್ಮಕ್ಳ ಜೊತೆ ನೀನು ಸೇರಬಾರ್ದು. ಬಿಕಾಸ್ ಆಗಿನ ಗಂಡ್ಮಕ್ಳೆಲ್ಲ, ಈಗಿನ ಸ್ವಲ್ಪ ಜನ ಮಾಡ್ತಾರೆ ಇಲ್ಲ ಅಂತ ಹೇಳ್ಬಾರ್ದು, ನಾನು ತುಂಬ ಚುತೇಷ್ಟವಾಗಿ ನಡ್ಕೊಳ್ಳುವಂಥದ್ದು, ಪ್ರೈವೇಟ್ ಪಾರ್ಟ್ಗಳಿಗೆ ಕೈ ಹಾಕಿ ನಮಗೆ ಗಿಲ್ಲುವಂಥದ್ದು, ನಿನಗೇನು ಹುಟ್ಟಿದೆ, ನಿನಗೇನು ಬೆಳೆದಿದೆ, ನಿನ್ನ ಹುಡುಗಿನ ನಿನ್ನ ಹುಡುಗನ ನಾನು ನೋಡಬೇಕು ಅಂತ ಹೇಳಿ. ಅದು ಒಂದು ನನಗೆ ಯಾವುದು ಬೇಡವಾಗಿದ್ದ ಒಂದು ಸಿಚುವೇಶನ್ ನಾನು ಅನ್ಕೊಂಡಿದ್ನೋ, ಆಗ ಅಲ್ಲಿ ತುಂಬ ಜನಕ್ಕೆ ಬೇಕಾಗಿತ್ತು ಆ ಸಿಚುವೇಶನ್ ಅವ್ರಿಗೆ. ಹಾಗಿದ್ದಾಗ ಅದ್ರ ವಿರುದ್ಧ ಹೇಗೆ ನೀವು ವಾಯ್ಸ್ ತೆಗಿತೀರಿ? ಫಸ್ಟ್ ಆಫ್ ಆಲ್ ನಾನು ಈ ಥರ ಲೈಕ್ ಈ ಥರ ಇರೋದಕ್ಕೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಕೂಡ ಎಕ್ಸೆಪ್ಟೆನ್ಸ್ ಇಲ್ಲ. ಅದರಲ್ಲೂ ಹಿಂಗೆಲ್ಲ ಮಾಡಿದ್ರಮ್ಮ ಅಂತ ಹೇಳಿದ್ರೆ, ಅಮ್ಮ ನನ್ನ ತಾಯಿ ನನಗೆ ಹಾಕ್ತಾ ಇದ್ರು ಅಲ್ವಾ. ಹಾಗಿದ್ದಾಗ ನನಗೆ ಗಂಡಸಾಗಿ ಬಿಹೇವ್ ಮಾಡ್ಲಿಕ್ಕೆ ಇಷ್ಟ ಇಲ್ದಿದ್ರು ಕೂಡ ಆ ಸಿಚುವೇಶನ್ಗೆ ನಾನು ಗಂಡಸಾಗಿ ಇರಬೇಕು, ಆ ಧ್ವನಿಯಲ್ಲೇ ಮಾತಾಡಬೇಕು, ಹಾಗೆ ನಾನು ನಡ್ಕೊಳ್ಬೇಕು. ಅದು ಸಮಾಜದ ಕಟ್ಟುಪಾಡುಗಳ ಮಧ್ಯೆ ಒಂದು ಬಲವಂತವಾದ ಒಂದು ಆಗಿ ನಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಬಹುಶಃ ನನಗೆ ಸುಮಾರು ಒಂದು, ನಾನು ಹೆಣ್ಣು ಅಂತ ಗೊತ್ತಾಗಿ ನನಗೆ ಸಂಪೂರ್ಣವಾಗಿ 8ನೇ ವಯಸ್ಸಲ್ಲಿ, 8ರಿಂದ ಸುಮಾರು 12 ವರ್ಷ, 4 ವರ್ಷ ತನಕ ಈ ಒಂದು ಸ್ಟ್ರಗಲ್ ಎಲ್ಲ ಮಾಡ್ಕೊಳ್ತಾ ಹೋಗ್ತಿದೆ. ಅದಕ್ಕೆ ಸೆಕ್ಸ್ ಅಂಡ್ ಸೈಕಾಲಜಿ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ನಾನು ಹುಟ್ಟಿದ್ದು ಒಂದು ರೀತಿ, ನನ್ನ ಭಾವನೆ ಹೇಳ್ತಾ ಇರೋದು ಇನ್ನೊಂದು ರೀತಿ. ಹಾಗಿದ್ದಾಗ ಹೇಗೆ ಇದು ಮಧ್ಯೆ ತಗೊಳ್ತೀವಿ, ತುಂಬ ವಿಲವಿಲ ಅಂತ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ನಿರ್ಮಾಣ ಆಗಿದ್ದಂಥದ್ದು. ಹಾಗೆ 12 ವಯಸ್ಸಿನಲ್ಲಿ ಒಂದ್ಸತಿ ನಾನು ಸಾಯಬೇಕು ಅಂತ ನಾನು ನೇಣು ಹಾಕ್ಕೊಂಡವಳು, ಮತ್ತು 13ನೇ ವಯಸ್ಸಲ್ಲಿ ಮತ್ತೆ ಸಾಯಬೇಕು ಅಂತ ನಾನು ನೇಣು ಹಾಕ್ಕೊಂಡವಳು. ಅದೇ ಸಾಯಲಿಲ್ಲ. ಅದು 2ನೇ ಸತಿ ಹಾಕ್ಕೊಂಡಾಗ ಮನಸ್ಸಿಗೆ ಪ್ರಶ್ನೆ ಮಾಡ್ಕೊಂಡೆ, ನಾನು ಯಾಕೆ ಸಾಯ್ಬೇಕು? ನಾನು ಈ ಸಮಾಜದ ಮುಂದೆ ನಾನು ಕೆಟ್ಟವಳಲ್ಲ, ನನ್ನ ನೋಡುವ ಜನಗಳು ಕೆಟ್ಟವಳಾಗಿದ್ದಾರೆ ಅಂತಂದ್ರೆ ಅವ್ರನ್ನ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದು ಆ ಒಂದು ಸ್ಟ್ರಗಲ್ ಸ್ಟಾರ್ಟ್ ಆಗಿದ್ದು. ನಿಜವಾದ ನನ್ನ ಹೋರಾಟ 13ನೇ ವಯಸ್ಸಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೇನೆ. ಇನ್ನಷ್ಟು ಮಾತಾಡ್ತಾ ಹೋಗೋಣ. ಅಕ್ಕೈ ಪದ್ಮಶಾಲಿ ಅವರು ಸಾಕಷ್ಟು ವಿಚಾರಗಳ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ರು. ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಜೊತೆಗಿದ್ದಾರೆ ವಿಶೇಷ ಅತಿಥಿ ಅಕ್ಕೈ ಪದ್ಮಶಾಲಿ. ಇವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಲೈಂಗಿಕ ಅಲ್ಪಸಂಖ್ಯಾತರು ಇದೀಗ ಈ ಸದ್ಯ ಸಮಾಜದಲ್ಲಿ ಒಂದು ರೀತಿಯಲ್ಲಿ ನಮ್ಗೇನು ಸಮಸ್ಯೆ ಇಲ್ಲ, ನಾವು ಹೆಮ್ಮೆಯಿಂದ ಬದುಕ್ತೀವಿ ಅಂತಾರೆ ಅದಕ್ಕೆ ಕಾರಣ ಅಕ್ಕೈ ಪದ್ಮಶಾಲಿ. ಇನ್ನಷ್ಟು ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ನೀವು ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಿ. ನನಗದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಎಷ್ಟು ಯಾತನಮಯ ಬದುಕು ಅಂತ ಹೇಳಿ. ಫಸ್ಟ್ ನಿಮ್ಗೆ 8 ವರ್ಷದಲ್ಲಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಿ. ಗೊತ್ತಾದಾಗ ಆ ಒಳ ತುಮಲ ಹೇಗಿತ್ತು, ನಿಮ್ಮ ಒಳಗಡೆ ಆ ನೋವು ಹೇಗಿತ್ತು? ಲೈಕ್ ಇಡೀ ಪ್ರಪಂಚದಲ್ಲಿ ನಾನು ಒಬ್ಬಳೇ ಈ ಥರ ಇದ್ದೀನೇನೋ ಅಂತ ಅನ್ಸ್ಬಿಡ್ತು.
ಬಿಕಾಸ್ ನನ್ನ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡ್ತಿಲ್ಲ. ನಂತರ ಫ್ರೆಂಡ್ಸ್ ಒಬ್ರು ನಾನು ನೋಡ್ತಾ ಇಲ್ಲ, ಬರೀ ಗಂಡು ಮಕ್ಕಳು ಹೆಣ್ಮಕ್ಳು ಇರುವಂತ ನೋಡ್ತೀನಿ, ಗಂಡಸರು ಹೆಂಗಸರು ಅಂತ ನಾನು ನೋಡ್ತಾ ಇದ್ದೇನೆ. ಹಾಗಿದ್ದಾಗ ನಂತರ ಭಾವನೆ ಇಟ್ಕೊಂಡು ಯಾರಾದ್ರೂ ಸಿಗ್ತಾರಾ? ಅಲ್ಗೂ ನನ್ನ ಮನೆ ಎದುರುಗಡೆ ಒಬ್ರಿದ್ರು ಅವರು. ಆದ್ರೆ ನಾನು ಯಾವ ಬಾಯಲ್ಲಿ ಕೇಳಿ ನೀನು ನಂತರ ಭಾವನೆ ಇದೆಯಾ ಅಂತ ನಾನು ಅಲ್ಲಪ್ಪ ಅವ್ರು ಹಾಗೆ ಹೇಳಿದ್ರೆ ತುಂಬಾ ಉದಾಹರಣೆಗಳ ಜೊತೆ ಇದಾವೆ. ಹಾಗಿದ್ರೆ ಹೆಂಗೇನು ಮಾಡ್ತೀರಿ? ಓಕೆ, ನಾನು ಗಂಡು ಮಕ್ಕಳ ಜೊತೆ ಹೋದಾಗ ನಾನು ಗಂಡು ಮಕ್ಕಳ ತರ ನಡ್ಕೊಳ್ಬೇಕು, ಹೆಣ್ಮಕ್ಳ ತಗೋ ನಾನು ಹೆಣ್ಮಕ್ಳ ತರ ನಡ್ಕೊಳ್ಬೇಕು ಅಂತ ಹೇಳಿ. ಆದರೆ ತುಂಬ ಕಷ್ಟ ರೀ ಅದು. ಬಿಕಾಸ್ ಮನ್ಸಲ್ಲಿ ಒಂದು ಇಟ್ಕೊಂಡು ಆಚೆಗಳನ್ನ ವ್ಯಕ್ತಪಡಿಸೋಕೆ ಆಗಿಲ್ವಲ್ಲ ಅಂತ ಪರಿಸ್ಥಿತಿ ಇದೆ ನೋಡ್ರಿ. ಅದು ಚಿಕ್ಕ ವಯಸ್ಸಲ್ಲಿ, ಎಷ್ಟು ಚಿಕ್ಕ ವಯಸ್ಸು ಅದು, 8 ವಯಸ್ಸಂತೂ ದೊಡ್ಡ ವಯಸ್ಸಲ್ಲ ಅದು. ನಮ್ಮ ಅಪ್ಪ ಅಮ್ಮ ಆ ಟೈಮ್ನಲ್ಲಿ ನನ್ನ ನಿಮ್ಯಾನ್ಸ ಕರ್ಕೊಂಡೋಗಿ ಅಲ್ಲಿ ಹಿಂಸೆ, ಆ ಡಾಕ್ಟರ್ಗಳಿಗೆ ಏನೂ ಗೊತ್ತಿರಲಿಲ್ಲ. ನಿಮ್ಮ ಮಗನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸರೋಗ್ತಾರೆ ಅಂತ ಹೇಳಿ ಆ ಥರ ಪ್ರಯತ್ನಗಳನ್ನ ಮಾಡಿದ್ರು. ನಾನು ಬಂದಿದೆ ಅಂತ ಹೇಳಿ ಮಂತ್ರವಾದಿಗಳನ್ನ ಕರ್ಕೊಂಡು ಬಂದ್ರು. ಅಂದೇಳಿ ಅದಾಗಿದ ನೆಕ್ಸ್ಟ್ ಇಲ್ಲಿ ಕಾಯಿ ಪಾಪಣ್ಣ ಅಂತ ಹೇಳ್ತಾರೆ ಗೊತ್ತಲ್ಲ, ರಾಯನ್ ಸರ್ಕಲ್ ಹತ್ರ, ಅಲ್ಲಿ ಕರ್ಕೊಂಡೋಗಿ ಆ ಬೇವಿನ ಸೊಪ್ಪು ದೇವ್ರನ್ನ ಒಂದು ಮುಂದೆ ಕುಣಿಸಿ ಅಲ್ಲಿ ಬೇವಿನ ಸೊಪ್ಪಲ್ಲಿ ಹೊಡೆದು ನಿಂಬೆಹಣ್ಣಲ್ಲಿ ಮಂತ್ರ ಮಾಡಿಸಿ ಕುಂಕುಮ ಉಫ್ ಕಣ್ಬೀಜ್ ಕುಫ್ ಅಂತ ಕುಂಕುಮ ಊದ್ರಿ. ಎದ್ರ ಹಿಂಸೆ ಅಲ್ವೇನ್ರಿ? ಯಾಕಪ್ಪ ಇಷ್ಟೆಲ್ಲ ಮಾಡಿದ್ರು ಅಂತ ನನಗೆ ಹಾಗೆ ಅನ್ಸ್ಬಿಡ್ತು. ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಿಲ್ಲ ನಮ್ಗೆ ಅಲ್ವಾ? ತುಂಬಾ ಹಿಂಸೆ. ಅದು ಕ್ಯೂರ್ ಮಾಡೋ ಹೆಸರಲ್ಲಿ ಹಿಂಗೆಲ್ಲ ಮಾಡಿ ಅವ್ರು ಚೆನ್ನಾಗಿ ದುಡ್ಡು ತಗೊಂಡ್ರು. ಆಗ್ಲಿ 200 ರೂಪಾಯಿ ದುಡ್ಡು ತಗೊಂಡಿದ್ರು ಅವಾಗ, ನಾನು 8 ವಯಸ್ಸಲ್ಲಿದ್ದಾಗ. ಆಗ 200 ರೂಪಾಯಿ ದೊಡ್ಡ ಬೆಲೆ ಬಾಳುವಂಥದ್ದು. ಹಂಗೆಲ್ಲ ಮಾಡಿ ನಮ್ಮ ಅಪ್ಪ ಅಮ್ಮನ ದುಡ್ಡು ವೇಸ್ಟ್ ಮಾಡಿದ್ರು ಆ್ಯಕ್ಚುಲ್ ಆಗಿ. ಏನಂತ ನಿಮ್ಮ ತಂದೆ ಏನೋ ಕಾಲಿಗೆ ಬಿಸಿನೀರು ಸುರಿದ್ರಂತೆ ಹಾಗೆ. ಹೌದು, ಬಿಕಾಸ್ ಅವ್ರಿಗೆ ನಾನು ಲೈಕ್ ಒಂದು ಫಂಕ್ಷನ್ಗೆ ಹೋಗಿ ಬಂದ್ವಿ, ನಮ್ಮ ತಾಯಿ ಕಡೆ ಅವ್ರ ಫಂಕ್ಷನ್ಗೆ ಹೋಗಿ ಬಂದಾಗ ಅಲ್ಲಿ ತುಂಬ ಜನ ನನ್ನ ಟೀಸ್ ಮಾಡ್ತಾರೆ. ನಮ್ಮ ತಂದೆಗೆ ಒಂಥರ ತುಂಬ ಅವಮಾನ ಅಂತ ಅನಿಸ್ಬಿಡ್ತು. ವಾಪಸ್ ಮನೆಗೆ ಬಂದು ನಾನು ಹೆಣ್ಮಕ್ಳ ಜೊತೆ ಆಟ ಆಡ್ತಾ ಇದ್ದೆ. ಈ ಬಲ್ಬಿನ ವಯರನ್ನು ಅವರು ಮುರಿದು ಹಂಗೆ ಎಳ್ಕೊಂಡು ಆ ವೈರನ್ನ ಆ ಬಲ್ಪನ್ನ ಆ ಕಡೆ ಬಿಸಾಕಿ ಕಾಲ್ ಮೇಲೆ ರಸ್ತೆನೆಲ್ಲ ಹೊಡ್ಕೊಂಡು ನನ್ನ ಬಂದು ಮನೆಗೆ ವಾಪಸ್ ತೊಗೊಂಬಂದು ನೀರು ಚೆನ್ನಾಗಿ ಬಾಯ್ಲ್ ಆಗಿತ್ತು. ಆ ಬಿಸಿನೀರು ಕುದಿಯುವ ಬಿಸಿನೀರು ತೆಗೆದು ಕಾಲ ಮೇಲೆ ಹಾಕಿಬಿಟ್ಟು ಇನ್ಮೇಲೆ ನೀನು ಎಲ್ಲೂ ಮನೆಗೆ ಹೋಗಬಾರ್ದು ಅಂತ ಹಾಕಿದ ಕುದಿಯೋ ಬಿಸಿನೀರಲ್ಲಿ ನನಗೆ ಆಗೆಷ್ಟು ಒಂದು 9 ವರ್ಷ 10 ವರ್ಷ ಏನೋ ಅದು ಅಷ್ಟೇ. ಆ ವಯಸ್ಸಲ್ಲಿ ಹಂಗೆ ಹಾಕಿದ್ದಾಗ ನನ್ನ ಕಾಲುಗಳು ಬೊಬ್ಬೆ ಬಂದುಬಿಟ್ಟಿತ್ತು. ಆಗ ನಡೆಯೋಕೆ ಆಗ್ತಿರಲಿಲ್ಲ. ಅದೇ ಟೈಮಲ್ಲಿ 3 ತಿಂಗಳ ಮನೆಯಿಂದ ಎಲ್ಲೂ ಆಚೆ ನನ್ನ ಕಳಿಸಿರಲಿಲ್ಲ. ಆ ಗಂಡು ಮಕ್ಕಳಾದ್ರೂ ಹೋಗಬಾರ್ದು, ನೀನು ಯಾವ ಫಂಕ್ಷನ್ಗೆ ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನಿನ್ನ ಮನೇಲಿ ಬಿದ್ದು. ಯಾವ ಥರ ಹಿಂಸೆ ಆಗೋದು? ನಿಮ್ಮ ಅಕ್ಕಪಕ್ಕ ಮನೆ ಮಕ್ಕಳೆಲ್ಲ ಖುಷಿಯಾಗಿ ಆಟ ಆಡ್ಕೊಂಡು ಓಡಾಡ್ತಾ ಇರೋರು, ಸ್ಕೂಲ್ಗೆ ಹೋಗೋರು, ನೀವು ಮಾತ್ರ ಮನೆಯಲ್ಲಿ ಬಂದು ಆ ಹಿಂಸೆ ನೀವು ಹೇಗೆ? ಅದನ್ನು ಒಂದು ಕ್ಷಣ ನೀವು ಅದನ್ನು ಯೋಚನೆ ಮಾಡಬೇಕು ಅಂತ ಕೇಳ್ತೀನಿ. ಒಂದು ಕ್ಷಣ ಯೋಚನೆ ಮಾಡಿ ಹೇಗಿರ್ಬೋದು, ನನ್ನ ಪರಿಸ್ಥಿತಿ ಹೇಗಿರಬಹುದು ಅಂತೇಳಿ. ಬಟ್ ಆದರೂ ನನ್ನ ಮನಸ್ಸಲ್ಲಿ ಆ ಒಂದು ಅಚಲತೆ ಬಿಡಲಿಲ್ಲ. ಒಂದು ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ, ಲೈಂಗಿಕ ಅಲ್ಪಸಂಖ್ಯಾತನ ತುಚ್ಛವಾಗಿ ನೋಡೋರು ಅಥವಾ ಬೇರೆ ರೀತಿಯಲ್ಲಿ ನೋಡೋರು ಇದನ್ನೆಲ್ಲ ಒಮ್ಮೆ ಯೋಚನೆ ಮಾಡ್ಬೇಕು. ಹೇಗಿರುತ್ತೆ ಅವರ ಬದುಕು, ಬಾಲ್ಯದಲ್ಲಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿರ್ತಾರೆ. ಆದರೂ ನನ್ನ ಮನಸ್ಸಲ್ಲಿ ಇಲ್ಲ, ನಾನು ಹೆಣ್ಣೆ. ಅಪ್ಪ ಅಮ್ಮ ಏನು ಹೇಳ್ಬೋದೇನೋ, ಹಿಂಗೆಲ್ಲ ನಿಮ್ಯಾನ್ಸ್ಗೆ ಕಾಯಿ ಪಾಪಣ್ಣ ಹತ್ರ ಕರ್ಕೊಂಡು ಹೋಗಿ ಬಂದ್ರಲ್ಲ, ಆದರೂ ನಾನು ಹೆಣ್ಣೆ. ನಮ್ಮಮ್ಮ ಯಾಕೋ ಹಿಂಗೆ ಆಡ್ತೀಯ, ಯಾಕೆ ಹಿಂಗೆಲ್ಲ ಒರೆಸ್ಕೊಂತೀಯ, ಹಿಂಗೆಲ್ಲ ಮಾಡಬೇಡ ಕಣೋ, ಹುಡುಗನ ಥರ ನಡೆಯೋ ಹಂಗೆಲ್ಲ ಹೇಳ್ತಾ. ಅಮ್ಮ ಇಲ್ಲಮ್ಮ, ನಾನು ಹುಡುಗಿ. ನಮ್ಮಮ್ಮ ಕೇಳ್ತಿದ್ರು, ನಿನಗೆ ನಮ್ಮ ಥರ ಇದೆ, ನಿನಗೆ ನೀನು ಹುಡುಗಿ ಅಂತ ಹೇಳೋದಕ್ಕೆ ನಿನ್ನ ಹುಟ್ಟರು ಹುಡುಗನಾಗಲ್ವಾ? ಸೊ ಆ ಪರಿಕಲ್ಪನೆಯಲ್ಲಿ ಅವ್ರು ಮಾತಾಡ್ತಿತ್ತು ಅಂತ. ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ. ನಾವು ಹುಟ್ಟರೆ ಗಂಡು ತುಂಬ ಸಂತೋಷ ಫ್ಯಾಮಿಲಿಗೆ, ನಂಗೆ 2ನೇ ಮಗು ಗಂಡು ಮಗು ಆಯ್ತಲ್ಲ ಅಂತ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಆ ಗಂಡು ಮಗು ಹೆಣ್ಣು ಮಗು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಿದ್ದಾಗ ಒಂಥರ ಅವಮಾನನೂ ಹೌದು, ಅದೊಂದು ಕಡೆ ನನ್ನನ್ನು ಬಂಧಿಸಿರುವಂಥ ಒಂದು ಶಿಕ್ಷೆ ಕೊಡುವಂಥ ಇದನ್ನು ಹೌದು. ಜೊತೆಗೆ ನನ್ನ ಬಗ್ಗೆ ನಂಗೆ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಬಟ್ ಹೇಳಿದಂತೆ ಬೇರೆ ಜನ ನಗ್ತಾ ಇದ್ದಾರೆ. ಎಷ್ಟು ಹಾಸ್ಯ ಮಾಡಿರ್ಬೋದು ಆ ಕ್ಷಣದಲ್ಲಿ. ಅವತ್ತು ಆ ಟೈಮಲ್ಲಿ ಒಬ್ಬರೇ ಕುತ್ಕೊಂಡು ಯಾವತ್ತಾರು ಗಳಗಳನ್ನೇ ಹತ್ತಿದ್ಯಾ? ದೇವರಿಗೆ ತುಂಬ ನಾನು ಹತ್ತಿರ ಇದ್ದವಳು. ನಾನು ತುಂಬ ಇಷ್ಟಪಡ್ತಿದ್ದು ಲಕ್ಷ್ಮಿ. ಅವಳು ನೋಟ, ಅವಳು ಹಾಕುವ ಪೊಡವೆಗಳು, ಅವಳು ಹಾಕುವ ಸೀರೆಗಳು, ಅವಳು ಹಾಕುವ ಮೂಗುತಿ, ಲಿಪ್ಸ್ಟಿಕ್ ಎಲ್ಲ ಅಲ್ಲ ತುಂಬ ಹತ್ತಿರ. ನಾನು ಏನೇ ಆದರೂ ಲಕ್ಷ್ಮಿಗೆ ತುಂಬ ಒಪ್ಪಿಸ್ತಾ ಇದ್ದೆ. ನನಗಿಷ್ಟೋ ಲೈಕ್ ನಾನು ನಿಂತರ ಆಗಬೇಕು, ನನ್ನ ನಿಂತರ ಮಾಡೋ ಹಂಗೆಲ್ಲ ಕೇಳ್ತಾ ಇದ್ದವಳು. ಯಾವತ್ತಿ ಮನೇಲಿ ಹಿಂಸೆ ಆಯ್ತು ನೋಡ್ರಿ. ನಾನು 13 ವಯಸ್ಸಲ್ಲಿ ನಾನು ದೇವರನ್ನ ನಂಬೋದು ಬಿಟ್ಬಿಟ್ಟೆ ನಾನು. ಯಾಕೆ ಅಂತಂದ್ರೆ ನನಗೆ ಇಷ್ಟೊಂದು ಅವಮಾನ ಆಗಿ, ಇಷ್ಟೊಂದು ನನ್ನ ಸಹಾಯ ತನಕ ಹೋಗಿ ನನಗೆಲ್ಲೂ ಒಂದು ಬೆಲೆ ಇಲ್ಲ, ಎಲ್ಲೂ ಒಂದು ಗೌರವ ಇಲ್ಲ. ಇದಕ್ಕೆ ಕಾರಣ ನೀನೇ. ನನಗೆ ನಿನ್ನಂಥ ದೇವತೆ ನನಗೆ ಬೇಕಾಗಿಲ್ಲ. ನಾನು ನಿನ್ನಂಗೆ ಆಗಬೇಕು ಅಂತ ನಾನು ಇಷ್ಟಪಟ್ಟಿದ್ದು ತಪ್ಪ. ಹಾಗಿದ್ರೆ ನೀನೇ ನನ್ನ ಮುಂದೆ ಬಂದಿಲ್ಲ ಅಂತಂದರೆ ಇನ್ನು ನಾನು ಯಾರ ಹತ್ರ ಹೋಗಿ ಏನಂತ ಹೇಳ್ಕೊಳ್ಳಿ ನಾನು. ಅದಕ್ಕೆ ನಾನು ಇವತ್ತು ಯಾವ ದೇವರುಗಳನ್ನ ನಂಬೋದಿಲ್ಲ, ಯಾವ ದೇವರುಗಳನ್ನ ನಾನು ನಂಬೋದಿಲ್ಲ ಅಂತ ಹೇಳಿ ಅವತ್ತು ಆ ತೀರ್ಮಾನ ತೊಗೊಂಡು ಇವತ್ತು ಅದೇ ತೀರ್ಮಾನದಲ್ಲಿ ಒಬ್ಬಳು ಯಥಿಷ್ಠ ಆಗಿ ನಾನು ಇವತ್ತು ಜೊತೆ ಇದ್ದೀನಿ. ನನ್ನ ಮುಂದೆ ಬರುವ ಹಿಂಸೆಗಳೇ ನನಗೆ ಪ್ರಮುಖವಾದ ವಿಚಾರಗಳು, ನನ್ನ ಮುಂದೆ ಬರುವ ದೌರ್ಜನ್ಯಗಳೇ ನನ್ನ ಮುಂದೆ ಪ್ರಮುಖವಾದ ವಿಚಾರಗಳು. ನಾನು ಇವತ್ತು ಪೂಜೆ ಪುನಸ್ಕಾರಗಳು, ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ. ಆದರೆ ಎಲ್ಲವನ್ನೂ ಮಾಡ್ತೀನಿ, ಪೂಜೆ ಮಾತ್ರ ನಮ್ಮ ತಂದೆ ತಾಯಿ ಕೈಲಿಲ್ಲ, ನನ್ನ ಗಂಡ ನನ್ನ ಅತ್ತೆ ಅವ್ರಿಗೆ ಕೈ ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತೀನಿ. ಅಲ್ಲ, ಅವತ್ತು ಇಷ್ಟೆಲ್ಲ ಹಿಂಸೆ ಆಗ್ತದೆ, ಇಷ್ಟೆಲ್ಲ ನೋವಾಗ್ತಿದೆ ಅಂತೇಳಿ ನೀವೇನಾದರೂ ಸೂಸೈಡ್ ಮಾಡ್ಕೊಂಡಿದ್ರೆ
ನಮ್ಮ ಮುಂದೆ ಈ ಅಕೈ ಪದ್ಮಶಾಲೆ ಕೂರ್ತಾ ಇರ್ಲಿಲ್ಲ. ಓಕೆ, ಇನ್ನು ಆ ಸ್ಕೂಲ್ ಡೇಸ್ ಎಲ್ಲ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸು ಅಥವಾ ಸುತ್ತಮುತ್ತ ಸಮಾಜ ಅಥವಾ ನಿಮ್ಮ ಟೀಚರ್ಸ್ ಎಲ್ಲ ನಿಮ್ಮನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ರು? ಅಯ್ಯೋ ಟೀಚರ್ಸ್ ಅಂತೂ ತುಂಬ ಹಿಂಸೆ ಕೊಟ್ಟಿದ್ದಾರೆ ನನಗೆ ಮಾತ್ರ. ಹುಡುಗರು ಒಂದ್ ಕಡೆ ಹುಡುಗಿನ ಕುಣಿಸಿ ನಾನು ಸಪ್ರೇಟ್ ಟೇಬಲ್ ಮಾಡಿ ಸಪ್ರೇಟ್ ಚೇರ್ ಹಾಕಿ ನನಗೆ ಹೇಗಿತ್ತು ಅಂತಂದ್ರೆ ಒಂಥರ ಅನ್ಟಚಬಿಲಿಟಿ ಫೀಲ್ ಆಗೋಗ್ಬಿಟ್ಟಿತ್ತು ಆಕ್ಚುಲ್ ಆಗಿ. ಅಸ್ಪೃಶ್ಯತೆಯನ್ನ ಅವನ ಜೊತೆ ಕುತ್ಕೊಂಡ್ಬೇಡ, ಅವ್ನು 9 ಅವನ ಜೊತೆ ಕುತ್ಕೊಂಡ್ರೆ ನಾವು ಅವನಂಗೆ ಆಗ್ಬಿಡ್ತೀವಿ. ಸೋ ಕಾಲ್ ಇಟ್ ಈಸ್ ಏನೋ ಲೈಕ್ ಎಪಿಡೆಮಿಕ್ ಅಂತ ಹೇಳ್ತೇವೆ, ಸಾಂಕ್ರಾಮಿಕವಾಗಿ ಅಂದ್ಕೊಂಡ್ಬಿಡುತ್ತೆ ನೋಡ್ರಿ ಆ ರೀತಿ ಅಂತ ಅನ್ಕೊಂಡಂಗೆ ಟೀಚರ್ಸ್ ಹಂಗ್ ಮಾಡ್ಬಿಟ್ರೆ ಇನ್ನು ಯಾರ ಹತ್ರ ಹೇಳ್ಕೋಬೇಕು? ಅಯ್ಯೋ ಹಂಗಲ್ಲ, ಅದು 5ನೇ ಕ್ಲಾಸಲ್ಲಿ ಅಂತ ಘಟನೆ ಆಗಿದೆ ಅಂತಂದಾಗ ಹೇಗೆ ನೀವು ಅದನ್ನ ನಿಭಾಯಿಸ್ತೀರಿ? ಅದು ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ನನಗೆ ಆವಾಗ ಒಳ್ಳೆ ಊಟ ಇರಲಿಲ್ಲ, ಹಳೆ ಡಬ್ಬಿ ಬಾಕ್ಸಲ್ಲಿ ಕರ್ಕೊಂಡೋಗಿದ್ದು ನಾನು ಹಲಸಿದ ಅನ್ನಗಳನ್ನ ನಾವು ತಿಂದು ಜೀವನ ಮಾಡೋಳು ಅಂತ ಹೇಳಿ. ಹಾಗಿದ್ದಾಗ ಜನ ಊಟದಲ್ಲೂ ಕೂಡ ನನ್ನ ಫ್ರೆಂಡ್ಸನ್ನು ತಾರತಮ್ಯ ಮಾಡ್ತಿರುವಂಥದ್ದು, ನಗ್ತಿರುವಂಥದ್ದು ಅಂಥ ಘಟನೆಗಳಾಗಿದ್ದಾವೆ. ಅದು ನನ್ನ ಫ್ರೆಂಡ್ಸನ್ನು ನಾನು ಬ್ಲೇಮ್ ಮಾಡೋದು, ಬಿಕಾಸ್ ಅವ್ರು ಬಂದಿರುವಂಥ ಆ ಒಂದು ವರ್ಗ ಇದೆ ನೋಡ್ರಿ, ಆ ವರ್ಗದ ಆಧಾರದಲ್ಲಿ ಆ ಮಕ್ಕಳಿಗೆ ನಡ್ಕೊಂಡ್ರು. ನಮ್ಮ ತಂದೆ ಡಿಫೆನ್ಸ್ ಅನ್ನೋ ಹೆಸರು ಮಾತ್ರ ಇತ್ತು ಅಷ್ಟೇ, ಆದರೆ ನಿಜವಾಗ್ಲೂ ಡಿಫೆನ್ಸಿನ ಅಲ್ಲಿ ಏನೋ ಲೈಕ್ ಪ್ರಾಕ್ಟಿಕಾಲಿಟಿ ಅದು ಕಾಣ್ತಿರ್ಲಿಲ್ಲ. ಬಟ್ ಯಾವ ಫ್ರೆಂಡ್ಸ್ ನನಗೆ ಹಾಗೆ ಮಾಡಿದ್ರು, ಬಟ್ ಸಂದೀಪ್ ಅಂತ ಹೇಳಿ ಆ ಯಾವ ಫ್ರೆಂಡ್ಸ್ ಹಾಗೆ ಮಾಡಿ ತುಂಬ ಒಳ್ಳೆ ಫ್ರೆಂಡ್ಸ್ ಅವರೆಲ್ಲ. ನಾವು ನಿಂಗೆ ಅವತ್ತಿಷ್ಟು ಹಿಂಸೆ ಕೊಟ್ಟಿವಲ್ಲ, ಅವತ್ತು ನಾವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಇವತ್ತು ನಾವು ಅದಕ್ಕೆ ಕ್ಷಮೆ ಕೇಳ್ತೀವಿ ಅಂತೇಳಿ ತುಂಬ ಫ್ರೆಂಡ್ಸ್ ಫೋನಲ್ಲಿ ಟೀಚರ್ಸ್ ಹತ್ರ ಏನಾದ್ರು ಹೇಳ್ತಾ ಇದ್ರ ನಾನು ಗಂಡಲ್ಲ ನಾನು ಹೆಣ್ಣು ಅಂತ ಹೇಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ರ? ನಿಜವಾಗ್ಲೂ ಧೈರ್ಯ ಇರಲಿಲ್ಲ ಇವತ್ತು ಹೇಳಿದೀವಿ. ಓಕೆ, ಬ್ಯಾಂಗ್ಳೂರ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ನಾನು 8ನೇ ಕ್ಲಾಸ್ನ ಓದಿದ್ದಾಗ ನಮ್ಮ ಪ್ರಿನ್ಸಿಪಲ್ಗೆ ಹೋಗಿ ನಾನು ಹೋರಾಟ ಮಾಡಿದವಳು. ನನ್ನ 10th ಸ್ಟ್ಯಾಂಡರ್ಡ್ ನಾನು ಮ್ಯಾಥಮೆಟಿಕ್ಸ್ ಫೇಲ್ ಆದದ್ದು ಮಾಸ್ಕ್ ತಗೊಂಡ್ಬರ್ಲಿಕ್ಕೆ ಹೋಗಿದ್ದಾಗ ನನ್ನ ಸ್ಕೂಲ್ಗೆ ಎಂಟ್ರಿ ಮಾಡಲಿಲ್ಲ ಅವರು. ಈ ಸ್ಕೂಲ್ ಮಕ್ಕಳನ್ನ ನೋಡಿ ಈಗ ಒಂದು 6-7 ಇಯರ್ಸ್ ಮುಂಚೆಗಡೆ ನಾನು ನೋಡಿ ಮಕ್ಕಳು ಅಪಹಾಸ್ಯ, ಚಕ್ಕ ಬಂದ್ಬಿಟ್ಟಿದ್ದಾರೆ ಹೊರಗಡೆ, ಚಕ್ಕ ಬಂದ್ಬಿಟ್ಟು ಹೊರಗಡೆ, ಕಲ್ ತಗೊಳ್ರಿ, ಪೇಪರ್ ಜನ ಪೇಪರ್ ಇದು ಹೊಡಿತಾ ಇದೆ. ಈಗ 6-7 ಇಯರ್ಸ್ ಮುಂಚೆ ಮಕ್ಕಳ ಮನಸ್ಥಿತಿ ಇನ್ನೂ ಬದಲಾವಣೆ ಆಗಿಲ್ಲ ಅಂತಂದ್ರೆ ಟೀಚರ್ ಸಮೇತ ಕಿಟಕಿನಲ್ಲಿ ಹಂಗೆ ನೋಡ್ತಾ ಇದ್ದಾರೆ ಅಂತಂದ್ರೆ ಐ ಜಸ್ಟ್ ವೆಂಟ್ ಇನ್ಸೈಡ್ ದ ಪ್ರಿನ್ಸಿಪಲ್ಸ್ ರೂಮ್. ಅಲ್ಲ, ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಟೀಚರ್ಸ್ ಯಾವ ತರ ನೋಡ್ತಾರಂದ್ರೆ ಇನ್ನು ಮಕ್ಳು ಹೇಗೆ ನೋಡ್ತಾರೆ? ನಾನು ತುಂಬಾ ನಾನು ಹೋರಾಟ ಮಾಡ್ಬೇಕಾಗಿತ್ತು ಸ್ಕೂಲ್ನಲ್ಲಿ, ನಿಜವಾಗ್ಲೂ ಹೇಳ್ತೀನಿ. ನೀವು ನಾನಿದ್ದಾಗೂ ಅರ್ಥ ಮಾಡ್ಕೊಂಡಿಲ್ಲ, ಮತ್ತೆ ಈಗ ಬರೋ ಮಕ್ಕಳಿಗೂ ನೀವು ಅರ್ಥ ಮಾಡಿಸಿಲ್ಲ ಅಂತಂದ್ರೆ ನೀವು ಟೀಚರ್ಸ್ ಆಗಿರೋದು ನಾಲಾಯಕ್ ಅಂತ ಹೇಳಿದ್ದೀನಿ ನಾನು. ಏನಂತೆ ಅದೇ ನನ್ಗೆ ಆವಾಗ 8 ವರ್ಷ 10 ವರ್ಷ ನಂಗೆ ಧೈರ್ಯ ಇರ್ಲಿಲ್ಲ. ಇವತ್ತು ನಾನು ಎಲ್ರ ಮಧ್ಯೆನೂ ಮಾತಾಡ್ತೀನಿ, 1000 ಅಲ್ಲ ಲಕ್ಷ ಜನಗಳ ಮಧ್ಯೆ ನಿಂತ್ಕೊಂಡು ಮಾತಾಡುವಂತ ಸಾಮರ್ಥ್ಯ ಬೆಳೆಸಿದೀವಿ ಅಂತಂದ್ರೆ ಅದು ನನ್ನ ಹೋರಾಟದ ಒಂದು ಸ್ಟ್ರೆಂತ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದು ರಾಷ್ಟ್ರಪತಿ ಭವನದ ಮೆಟ್ಟಿಲನ್ನ ತುಳಿದು ಬಂದವರು, ಮುಖ್ಯ ನ್ಯಾಯಮೂರ್ತಿಗಳ ಪ್ರಮಾಣ ವಚನಕ್ಕೆ ಹೋಗಿ ಬಂದವರು, ಬರಾಕ್ ಒಬಾಮಾ ಎದುರುಗಡೆ ಗಟ್ಟಿಯಾಗಿ ಧ್ವನಿಯನ್ನ ಏರಿಸಿದಂಥವ್ರು ನೀವು. ಈ ಟೈಮ್ನಲ್ಲಿ ನಿಮಗೆ ಆ ಬಾಲ್ಯವನ್ನ ಒಂದು ಕ್ಷಣ ನೆನಪು ಮಾಡ್ಕೊಂಡ್ರೆ ನಿಮ್ಮ ಮುಖದಲ್ಲಿ ಎಂಥ ಭಾವನೆ ಬರುತ್ತೆ? ಆ ಯಾತನಾಮಯ ಬದುಕು ಏನ್ ಭಾವನೆ ಬರುತ್ತೆ? ತಕ್ಷಣಕ್ಕೆ ಏನ್ ಭಾವನೆ ಬರುತ್ತೆ? ನನ್ನ ಬಗ್ಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗತ್ರಿ. ಹೌದು, ಇದನ್ನ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ನೀವು ಹೇಳ್ದಾಗೆ 2012-13 ರಾಷ್ಟ್ರಪತಿ ಭವನಕ್ಕೆ ಹೋದಾಗ ನಂಗೆ ಅನಿಸ್ತು, ಇದು ನಾನ ಇಲ್ಲಿ ಬಂದಿರೋದು. ಅದು ಒಳ್ಳೆ ಸ್ವರ್ಗದ ಧರೆ ಇದ್ದಂಗಿದೆ ಆ ರಾಷ್ಟ್ರಪತಿ ಭವನ. ಇದು ನಾನು ಅಲ್ಲಿದ್ದವಳು ಇಲ್ಲಿ ಬಂದಿದ್ದೀವಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ಸೊ ಆಗಿದ್ದಾಗ ಒಂದೊಂದು ಮೆಟ್ಲನ್ನ ನಾವು ಏರ್ತಾ ಬಂದಾಗ ಇದು ಬರೀ ಅಕ್ಕಯ್ಯಮ್ಮನ ಹೋರಾಟ ಅಲ್ಲ, ಈ ಸಮುದಾಯ ಇವತ್ತು ಕೂಡ ಅಂತ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಮಾಜವೇ. ಇನ್ನಷ್ಟು ಮಾತಾಡ್ತಾ ಹೋಗೋಣ. ಅಕೈ ಪದ್ಮಶಾಲಿ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ರು. ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಜೊತೆಗಿದ್ದಾರೆ ವಿಶೇಷ ಅತಿಥಿ ಅಕೈ ಪದ್ಮಶಾಲಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹೇಳ್ಕೊಳ್ತಾ ಇದ್ರು. ಓಕೆ, SLCಗೆ ನೀವು ನಿಮ್ಮ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ತೀರಿ ಅನ್ಸುತ್ತೆ. ಯಾವ ಕಾರಣಕ್ಕಾಗಿ, ಏನಾಯ್ತು ಆ ಟೈಮಲ್ಲಿ? ನಾನು ಆ್ಯಕ್ಚುಲಿ ಒಬ್ಳು ವಕೀಲ ಆಗಬೇಕು ಅಂತ ಇಷ್ಟಪಟ್ಟವಳು. ನಾನು ತುಂಬ ಆಸೆ, ನಾನು ಒಂದು ಅಡ್ವೊಕೇಟ್ ಆಗಬೇಕು ಅಂತ ಹೇಳಿ. ನಾನು ನಾನು ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡು 8th ಎಲ್ಲ ಫಸ್ಟ್ ಕ್ಲಾಸ್ ತಂದು ತುಂಬ ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ದವಳು. ಯಾವಾಗ ಈ ಒಂದು ಹಿಂಸೆಗಳು ಜಾಸ್ತಿ ಆಯ್ತಾ ಇದು ಹೋಯ್ತು, ಅಲ್ಲಿ ಸೆಕ್ಷುವಲ್ ಆಗಿ ಜನ ಯಾವತ್ತು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನನಗೆ ಸ್ವಲ್ಪ ನನ್ನ ಇಂಟ್ರೆಸ್ಟ್ ಆ ಕಡೆಗೆ ತಿರ್ಕೊಂತು. ಹಾಗಿದ್ದಾಗ ನನಗೆ ಓದೋದ್ರ ಮೇಲೆ ತುಂಬ ಕಮ್ಮಿ ಇಂಟ್ರೆಸ್ಟ್ ಬಂದುಬಿಡ್ತು. ಬಟ್ ಅಲ್ಲಿಗೂ 10ನೇ ಕ್ಲಾಸನ್ನು 6 ಸಬ್ಜೆಕ್ಟ್ಸ್ ಇತ್ತು, 5 ಸಬ್ಜೆಕ್ಟ್ ಚೆನ್ನಾಗಿ ಪಾಸಾಗಿ ಬಂದವಳು. ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿಬಿಟ್ಟೆ. ಆಮೇಲೆ ಅಲ್ಲಿಗೂ 3-4 ಸತಿ ಮ್ಯಾಥಮೆಟಿಕ್ಸ್ ಕಟ್ಟಿ ನನಗೆ ಮಾಡಬೇಕು ಅಂತ ಹೇಳಿ ನನಗೆ ಟೀಚರ್ಸ್ ಎಲ್ಲ ನಿನ್ನ ಬೇಕು ಅಂತ ಅವ್ರು ಫೇಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗಿದ್ದಾಗ ನಾನು ಮತ್ತೆ ಓದೋ ಇಂಟ್ರೆಸ್ಟ್ ನನಗೆ ಬರಲಿಲ್ಲ. 10ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಫೇಲ್ ಆಗಿಬಿಟ್ಟು ಅಲ್ಲಿಗೆ ನನ್ನ ಎಜುಕೇಷನ್ನ ಮುಗಿಸ್ದೆ. ಆಮೇಲೆ ನಮ್ಮ ತಂದೆಗೆ ಮತ್ತೆ ಡಿಗ್ನಿಟಿ ವಿಷಯ ಅಲ್ವಾ, ನಿಮ್ಮ ಮಗ ಏನ್ರಿ ಮಾಡ್ತಾನೆ ಅಂತ ಕೇಳಿದ್ರೆ ನನ್ನ ಮಗ SLC ಫೇಲ್ ಅಂತ ಅಪ್ಪಗೆ ಹೇಳಕ್ಕೆ ಇಷ್ಟ ಇಲ್ಲ. ಸೊ ರೆಸರೆಕ್ಷನ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ನನ್ನನ್ನು ಟ್ರೈನಿಂಗ್ 2 ಇಯರ್ಸ್ ಒಂದು ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಮಾಡಿಸಿ ಟ್ರೈನಿಂಗ್ ಮಾಡಿಸಿದ್ರು. ಅದನ್ನು ಕೂಡ ಮಾಡಿದೆ.
ನನ್ನ ಧ್ವನಿ ಹೀಗಿದೆ, ನಾನು ಹಾಕುವ ಡ್ರೆಸ್ ಹಾಗೆ, ನಾನು ತುಂಬ ಟೈಟ್ ಟೀ ಶರ್ಟು ಜೀನ್ಸ್ ಪ್ಯಾಂಟನ್ನು ಹಾಕಿ ಇರುವಂಥದ್ದವಳು, ಮತ್ತೆ ನೈಲ್ ಪಾಲಿಶು, ಮೇಲೆ ಕಾಜಲೆಲ್ಲ ಹಾಕ್ತಿದ್ದವಳು, ಹಾಗೆಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟ ಒಂದು ಕಾಲೇಜಿಗೆ. ನಾನು ಒಂದು ಹುಡುಗಿ ಅಂತ ತಿಳ್ಕೊಳ್ಬೇಕು. ನನ್ನ ಜೊತೆ ಬರೋ ಹುಡುಗರೆಲ್ಲ ಅವಳಿಗೆ ಏನು ಸೇಮ್ ನಾನು ಲೈಕ್ ನಿನಗೇನಿದೆ, ನಿನಗೇನು ಬೆಳೆದಿದೆ, ನೀನು ಹೆಂಗೆ ಹುಟ್ಟಿದೀಯಾ, ಹೇಗಿದೆಯಾ, ನೀನು ಯಾಕೆ ಹಿಂಗೆ ಆಡ್ತೀಯಾ, ಟುಸ್ ಥರ ಆಡ್ತೀಯಾ, ಅವಳು ಹಂಗೆಲ್ಲ ರೇಗಿಸ್ತಾ ಇದ್ರು. ಆಗ ಅವ್ರಿಗೆ ಹೇಗೆ ಸಬೂಬು ಕೊಡೋದು ಹಾಗಿದ್ದಾಗ ಐ ಥಿಂಕ್ ಒಂದು ಸಿಚುವೇಶನ್ ಇಲ್ಲಿ ನನ್ನ ಓನ್ ಕ್ಲಾಸ್ಮೇಟ್ಸ್ 5 to 6 ಪೀಪಲ್ ಅತ್ಯಾಚಾರ ಮಾಡಿದಾಗ ಅದು ಆ ಘಟನೆ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾನು ವಾಪಸ್ ನಮ್ಮ ಪ್ರಿನ್ಸಿಪಲ್ನ ಭೇಟಿ ಮಾಡಿ ಅವ್ರಿಗೆ ಹೇಳಿದೆ, ಸರ್ ನನಗೆ ಈ ಥರ ಆಗಿದೆ, ಇವರೆಲ್ಲ ನಂಗೆ ಹಿಂಗೆ ಮಾಡಿದ್ದಾರೆ ಅಂಥೇಳಿ, ನೀನು ಫಸ್ಟು ಹುಡುಗನ ಥರ ಆಡು, ನಿನಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾನು ವಾಪಸ್ ಫ್ಯಾಮಿಲಿಗೆ ಬಂದು ಏನಂತ ಹೇಳಿ, ಬಟ್ಟೆಗಳೆಲ್ಲ ಹರಿದು ಬಿಟ್ಟಿದ್ದಾವೆ. ಇಂಥ ನಿರ್ಮಾಣ ಆಗಿರುವಂಥ ಪರಿಸ್ಥಿತಿಗೆ ನಾನು ಹೆಂಗೆ ವಾಪಸ್ಸಾಗಿ ನಮ್ಮ ಅಪ್ಪ ಮಾತ್ರ ಮಾತಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಅಕ್ಕವ್ರ ಹತ್ರ ಮಾತಾಡೋಕೆ ಆಗ್ತಾಯಿಲ್ಲ, ತಮ್ಮ ಹತ್ರ ಮಾತಾಡೋಕೆ ಆಗ್ತಾಯಿಲ್ಲ. ಸರ್ ನಾನೇ ಸರಿ ಆಗಬೇಕು ಅಂತೇಳಿ ಜಸ್ಟ್ ಫೇಕ್ ರೋಲ್ ಮಾಡಬೇಕು ಅಂತ ಅನ್ಸ ಅಷ್ಟೇ. ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಇವತ್ತು ಎಷ್ಟೋ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ, ಮುದುಕಿದಿರ ಮೇಲೆಲ್ಲ ಅತ್ಯಾಚಾರಗಳಾದಾಗ ವಾಪಸ್ ನಾನು ಅಲ್ಲಿ ಗೋ ಬ್ಯಾಕ್ ಟು ಮೈ ಸಿಚುವೇಶನ್. ಆದರೆ ನಾನು ಸಾಯೋ ತನಕ ನನಗೆ ಇದೊಂದು ಕಾಡುತ್ತಲ್ಲ, ಸ್ಕೂಲ್ ಫ್ರೆಂಡ್ಸ್ ಅತ್ಯಾಚಾರ ಮಾಡಿದ್ರು, ಹೇಗೆ ಅದು ನನ್ನ ಟ್ರೈನಿಂಗ್ ಫ್ರೆಂಡ್ಸ್ ಮಾಡಿದ್ದಾರೆ ಅಂತಂದರೆ ಹೌ ಇಟ್ ಇಸ್ ಪಾಸಿಬಲ್? ಹಾಗಿದ್ದಾಗ ಸೆಕ್ಸ್ ಎಜುಕೇಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ? ಅಲ್ಲಿಂದ ನೆಕ್ಸ್ಟ್ ಹೇಗೆ ಜೀವನ ಆಯಿತು. ಟ್ರೈನಿಂಗ್ ಮಾಡುವ ಸಂದರ್ಭದಲ್ಲಿ ನಾನು ನಮ್ಮ ಸಮುದಾಯದವರನ್ನು ಕಬ್ಬನ್ ಪಾರ್ಕ್ ಕಾರ್ಪೊರೇಷನ್ ಸರ್ಕಲಲ್ಲಿ ನೋಡಿದೆ. 1999 ನೆನಪಿದೆ. ಅಯ್ಯೋ ಇವರು ಹೇಗಿದ್ದಾರೆ, ನಾನು ಇವ್ರು ನಂತರ ಇದ್ರಲ್ಲ ಇರುವ, ನಾನು ಹೋಗಿ ನೋಡಲೇಬೇಕು ಅಂತೇಳಿ ಆಗ ದೊಮ್ಲೂರು ಬಸ್ ತಗೊಂಡು, ಇದು 131 ಬಸ್ ನಂಬರ್ ನೆನಪಿದೆ. ಆ ಬಸ್ ಟಕ್ಕನ ಜಂಪ್ ಮಾಡಿ ಕಾರ್ಪೊರೇಷನ್ ಸರ್ಕಲ್ ಹೋಗಿ, ನನಗೀಗಲೂ ಕಾಗೆ ಪ್ರಿಯ, ಭಾಗ್ಯ ಎಲ್ಲ, ನೀಲಾಂಬ್ರ ಎಲ್ಲ ಜನ ಪರಿಚಯ ಇದ್ದಾರೆ. ಆಮೇಲೆ ಮತ್ತು ನೀಲಂ ನಮ್ದು ಇಲ್ಲ, ಅವ್ರಿಗೆ ತೀರ್ಕೊಂಡ್ಬಿಟ್ಲು. ಹಾಗೆ ಎಲ್ಲರೂ ನಾನು ನೋಡಿ ಸಂತೋಷ ಆಗಿದಾಗ ನಾನು ಹೋಗ್ಲೇಬೇಕು, ಅದು ಹೋಗಿ ಅವ್ರ ಜೊತೆ ನಾನು ಹೋಗಿ. ನೀವು ಬಾಲ್ಯದಲ್ಲಿ ಅನ್ಕೊಳ್ತಿದ್ರಿ ನಾನು ಒಬ್ಬರೇನ ಹೀಗಿರೋದು ಅಂತ ಹೇಳಿ. ಎಕ್ಸಾಕ್ಟ್ಲಿ. ನನಗೆ ಹೋಗಿ ನಾನು ನೋಡಿದ ತಕ್ಷಣ ಅವ್ರು ನನ್ನೇ ನೋಡ್ತೀನಿ, ನಾನು ಅವರೇ ನೋಡ್ತಿದ್ದೀನಿ. ನಾನು ಹೋಗಿ ಮಾತಾಡಿದೆ, ನಾನು ನಿಮ್ಮ ಥರ ಆಗಬೇಕು, ನನ್ನ ಮಾಡ್ಕೊಳ್ಳಿದೆ, ಹೋಗಿ ನನ್ನ ಕಡೆ ಅಂತ ಹಂಗೆ ಅಂತ, ನಾನು ನಿಮ್ಮ ಥರ ಆಗಲೇಬೇಕು ಅಂತ ಹೇಳಿದೆ. ಆಮೇಲೆ ಯಾರಪ್ಪ ನೀನು, ಏನು ನೀನೇನು ಇದು ಓದ್ತಾ ಇದ್ದಾಗಿದೆ, ಓದು ನೀನು ನನ್ನ ಥರ ಆಗ್ಬೇಡಾಗಿಲ್ಲ, ನಾನು ನಿಮ್ಮ ಥರ ಆಗಲೇಬೇಕು. ನಾನು ಅವ್ರು ಅಕ್ಸೆಪ್ಟ್ ಮಾಡಿ ಅವ್ರಿಗೆ ಮುಡ್ಕೊಂಡು ಹೂವು ನನಗೆ ಮುಡಿಸ್ತಾರೆ. ನಂಗೆ ಶಾರ್ಟ್ ಇರೋವಾಗ ಅದನ್ನು ಇಲ್ಲಿ ಮುಂದೆ ಹಾಕಿ ಮುಡಿಸ್ತಾಳೆ ಕಾಗೆ ಪ್ರಿಯ. ಪಾಪ ಇವತ್ತು ಕೂಡ ಹುಡುಗಿದ್ದಾಳೆ. ಹಾಕಿದಾಗ ಏನೋ ಸಂತೋಷ. ಈ ನನ್ನ ಫ್ಯಾಮಿಲಿ ಇದುವರಿ ನಿಜವಾದ ಫ್ಯಾಮಿಲಿ ಅದಲ್ಲ, ಅಲ್ಲಿ ಯಾರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ಇಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ ಸಂತೋಷ ಆಯಿತು. ಆಮೇಲೆ ಫುಲ್ ಡೇ ಅವ್ರು ಹೆಂಗೆ ಮೇಕಪ್ ಮಾಡ್ತಾರೆ, ಹೆಂಗೆ ಸೀರೆ ಉಡ್ತಾರೆ, ಅವ್ರು ಹೆಂಗೆ ಏನು ಲೈಕ್ ವಿಗ್ಗೆಲ್ಲ ಹಾಕ್ತಾರೆ, ಹೆಂಗೆ ಹೂ ಮುಡ್ಕೊಳ್ತಾರೆ, ಅದು ನೋಡ್ಕೊಂಡೇ ಕಾಲ ಸಾಯಂಕಾಲ ಆಯಿತು. ಮತ್ತು ನನಗೆ ಕೇಳಿದ್ರು, ನೀನು ಯಾರು ಇಲ್ಲ, ಏನು ಲೈಕ್ ಎಲ್ಲಿಂದ ಬಂದಿದ್ದಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಎಲ್ಲ ನನ್ನ ಬಗ್ಗೆ ಒಂದಷ್ಟು ತಿಳ್ಕೊಂಡು ನೀನು ನಮ್ಮಂಗೆ ಆಗಬಾರ್ದು. ನಾನು ಚೇಚೆ ಯಾಕೆ ನೀವು ಹಂಗೆಲ್ಲ ಮಾತಾಡ್ತೀರಿ, ನೀನು ಭಿಕ್ಷೆ ಬೆಳೆಯಬೇಕು ಅಂತೀರ, ಹಿಂಗೆಲ್ಲ ಮಾಡಬೇಕು ಅಂತ ಹೇಳ್ತೀರ, ಅದು ನಮಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ನೀನು ಓದ್ಬೇಕು ನೀನು ಅಂತ ಅಷ್ಟು ಮೋಟಿವೇಟ್ ಮಾಡಿದ್ರೆ ನಾನು ಓದಬೇಕು ಅಂತ ಅಂದ್ಬಿಟ್ಟು. ಆದರೆ ನನಗೆ ಫ್ಯಾಮಿಲಿ ನನಗೆ ಚಿಂತೆನೇ ಬರ್ತಾ ಇಲ್ಲ. ರಾತ್ರಿ 8 ಗಂಟೆ ಆದರೂ ಅಲ್ಲೇ ಇದ್ರು ಅವ್ರ ಜೊತೆನೇನೆ. ಆಮೇಲೆ ಅವ್ರು ಹೋಗಿ ಸೀರೆ ಹಿಂಗೆ ಎತ್ಕೊಂಡು ಕೈ ಹಿಂಗೆ ಹೊಡೆದ್ರು, ₹1 ಕಾಸು ಕೊಡಿ, ₹5 ಕಾಸು ಕೊಡಿ ಅಂತ ಕೇಳಬೇಕಾದ್ರೆ, ಅಯ್ಯಯ್ಯೋ ಇವ್ರು ಇಷ್ಟು ಚೆನ್ನಾಗಿದ್ದು ಹಂಗೆ ಭಿಕ್ಷೆ ಕೇಳ್ತಿದಾರಲ್ಲ. ಮತ್ತು ರಾತ್ರಿ 6:30 7 ಗಂಟೆ ಆಯ್ತೆಲ್ಲ ಬಿದ್ರ ಮಳೆ ಹತ್ರ ನಿಂತ್ಕೊಂಡು ಎಲ್ಲ ಗಂಡಸನ್ನ ಸೆಕ್ಸ್ ಮಾಡ್ಲಿಕ್ಕೆ ಅವರು ಕರೀತಿದ್ದಾರೆ, ಸಾಲಿಸಿಟ್ ಮಾಡ್ತಾ ಇದ್ದಾರೆ. ಆಮೇಲೆ ಗಂಡಸರು ಜನ ಹೋಗ್ತಾ ಇದಾರೆ, ಬರ್ತಾ ಇದ್ದಾರೆ, ಅವ್ರಿಗೆ ₹10 ₹20 ಹಣ ಕೊಡ್ತಾ ಇದ್ದಾರೆ. ಇದನ್ನ ಕೇಳಿ ಇವ್ರು ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ? ಮತ್ತೆ ನಾನು 8 ಗಂಟೆ ಆದ್ರೂ ಜಾಗ ಖಾಲಿ ಮಾಡ್ಲಿಲ್ಲ. ಅವ್ರನ್ನ ಕೇಳಿ ಯಾಕೆ ನೀವು ಹಿಂಗ್ ಮಾಡ್ತಿದ್ದೀರಿ ಅಂತೇಳಿ, ನಿಂಗೆ ಇದೆಲ್ಲ ಅರ್ಥ ಆಗ ಹೋಗು ಅಂತ ನನಗೆ ಹೆಂಗೋ ತುಂಬಾ ಕನ್ವಿನ್ಸ್ ಮನೆಗೆ ಕಳ್ಸಿದ್ರು. ವಾಪಸ್ ನಾನು ಮಾರನೇ ಕಾಲೇಜ್ ಹೋಗ್ಲಿಲ್ಲ, ವಾಪಸ್ ಇಲ್ಲಿಗೆ ಬಂದೆ ಪಾರ್ಕ್ಗೆ. ಆಗ ನನ್ಗೆ ಅರ್ಥ ಆಯ್ತು, ಈ ಒಂದು ಪಾರ್ಕ್ ನಲ್ಲಿ ಭಿಕ್ಷಾಟನೆ ಮತ್ತು ದೇಹ ಮಾಡುವ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಜನ ಬರ್ತಾರೆ ಮತ್ತು ಮಾಡ್ಕೊಳ್ತಾರೆ. ಆವಾಗೆಲ್ಲ ಸ್ಟೋರಿ ಆಗ ನಾನು ನೆನಪಿದೆ, ಮನೋಹರ್ ಅಂತೇಳಿ ಸಂಗಮದಲ್ಲಿ ನನಗೆ 2000 ಇಸ್ವಿನಲ್ಲಿ ಅವ್ರು ನನ್ನ ಕಬ್ಬನ್ ಪಾರ್ಕ್ ಬಂದು ಭೇಟಿ ಮಾಡಿದ್ರು. ಅದಕ್ಕೆ ಮುಂಚೆ ನಾನು ನೋಡಿದಾಗ ನನ್ನ ಕೇಳಿದಾಗ ನಾನು ಕೇಳಿ, ಯಾಕಮ್ಮ ನೀವು ಭಿಕ್ಷಾಟನೆ ಮತ್ತೆ ಇಂಥ ಕೆಲಸ, ಇಂಥ ಕೆಟ್ಟ ಕೆಲಸ ಮಾಡ್ತೀರಿ ಅಂತ ನಾನು ಹೇಳ್ತಾ ಇದ್ದೆ ಇವತ್ತು. ಆದ್ರೆ ಅವತ್ತು ಇಂಥ ಕೆಟ್ಟ ಕೆಲಸ ಯಾಕೆ ಮಾಡ್ತೀರಿ ಅಂತ ಕೇಳಿದ್ ಇದೆ ಎಕ್ಸಾಕ್ಟ್ಲಿ 19-20 ವರ್ಷ ಮುಂಚೆಗಡೆ ಕೇಳಿದಾಗ, ಇಲ್ಲ ನೀವು ನಿನ್ಗೆ ಕೆಟ್ಟದಿರ್ಬೋದು, ನನಗೆ ಒಳ್ಳೇದು, ನನ್ನ ದೇಹ ನಾನು ಮಾಡ್ಕೊಂಡ್ರೆ ಯಾಕೆ ಕೆಟ್ಟದಾಗತ್ತೆ ಅಂತ ಹೇಳಿ. ಆಮೇಲೆ ಇದ್ಕೊಂಡು ನನ್ನ ಜೊತೆ ಆ ಟೈಮಲ್ಲಿ ಸನಾ ಬಂದು, ಸನಾ ನನ್ನ ಕ್ಲಾಸ್ಮೇಟ್ ಹೌದು, ಜೊತೆಗೆ ನನ್ನ ಫ್ರಾಕ್ ಮೇಟ್ ಕೂಡ ಹೌದು. ನಾ ಇಬ್ಬರು ಕಬ್ಬನ್ ಪಾರ್ಕ್ ಅಲ್ಲಿ ಮೀಟ್ ಮಾಡಿದಂತವ್ರು. ಆಗ ಬಂದಾಗ ಅವ್ಳು ತುಂಬಾ ಹೈಫೈ, ಸ್ವಲ್ಪ ತುಂಬಾ ಟಿಪ್ ಟಾಪು, ಜೀನ್ಸ್ ಟಿ ಶರ್ಟ್ ಹಾಕೊಂಡು
ತುಂಬಾ ಹೈ ಹೀಲ್ಸ್ ಹಾಕೊಂಡು ಬರ್ತಾ ಇದ್ದು. ನನಗೆ ಬೇರೆ ವಿಧಿ ಇರಲಿಲ್ಲ, ನಾನು ಭಿಕ್ಷಾಟನೆಯಲ್ಲಿ ಇದ್ಬೇಕಾಗಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು ಕೆಲಸ ಮಾಡಬೇಕು ಅಂತೇಳಿ ಸೆಂಟ್ ಮಾರ್ಕ್ಸ್ ರೋಡಲ್ಲಿ ರಾಮ್ ಸಿರಾಮಿಕ್ಸ್ ಅಂತ ಇತ್ತು, ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಆಯ್ತು, ಅಲ್ಲಿ ಮತ್ತೊಂಥರ ದೌರ್ಜನ್ಯಗಳ ಫೇಸ್ ಮಾಡ್ತಾ ಬಂದ್ವಿ. ಬಹಳ ಯಾತನೆ ಅನುಭವಿಸಿದ್ರಿ ಅನ್ಸುತ್ತೆ. ಇದೇ ಸೇಮ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನು, ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿ, ರಾಬ್ರಿ ಕೇಸು, ಥೆಫ್ಟ್ ಕೇಸು, ಎಕ್ಸ್ಟ್ರಾಕ್ಷನ್ ಕೇಸ್ಗಳೆಲ್ಲ ಹಾಕಿ ನಮ್ಮನ್ನು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀರಾ. ಸ್ಟೇಷನಲ್ಲಿ 3-4 ದಿನ ಇಟ್ಕೊಂಡು ಇನ್ಸ್ಪೆಕ್ಟರ್ ಶೂಸ್ಗಳನ್ನ ನಾವು ಪಾಲಿಷ್ ಮಾಡಿ, ಬಾತ್ರೂಮ್ಗಳು ತೊಳೆದು, ಅವ್ರ ಊಟಗಳು ಮಾಡಿ, ಅವ್ರ ತಟ್ಟೆಗಳು ತೊಳೆದು, ಅವ್ರ ಬಟ್ಟೆಗಳು ಒಗೆದು, ಗಿಡಗಳಿಗೆ ನೀರುಗಳನ್ನು ಹಾಕಿ, ಆ ಥರವನ್ನೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ. ಪೊಲೀಸ್ ಯಾಕೆ ನಿಮ್ಮ ಮೇಲೆ ಆ ಥರ ಅವರಿಗೆ? ಐ ಥಿಂಕ್ ಅದು ಹೇಗೆ ಪ್ರಶ್ನೆ ಮಾಡಿ ನಂಗೆ ಗೊತ್ತಿಲ್ಲ. ಇದು ಮಾಡೋ ಅಂತಂದರೆ ನಾನು ಮಾಡಬೇಕಾಗಿತ್ತು ಅಲ್ಲಿ. ಆಮೇಲೆ ನಾನು ಸಹ ತುಂಬ ಟೈಮಲ್ಲಿ ಮಾತಾಡ್ಕೊಳ್ತಿದ್ದೀನಿ, ನಮಗೆ ಸೆಕ್ಸ್ ಬೇಕಿಂಗ್ ನಮ್ಮದು ಜೀವನ ಅಲ್ಲ ಕಣೆ, ನಮ್ಮ ಜೀವನ ಅಲ್ಲ ಕಣೆ, ಇದು ನಾವು ಮೇನ್ ಸ್ಟ್ರೀಮಲ್ಲಿ ಇರ್ಬೇಕು ಕಣೆ ಅಂಥೇಳಿ ಆ ಟೈಮಲ್ಲಿ ನಾವು ಇಡೀ ಸಮುದಾಯ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ರಾಜ್ಯಾದ್ಯಂತ ಅವಾಗ ನಾವು 2003 2004 ಹೋಗಿ ಸುತ್ತಾಕೊಂಡು ಬಂದು 2, 3, 4 ಹೋಗಿ ಸುತ್ತಾಕೊಂಡು ಬಂದಾಗ ನಮ್ಮದು ಪರಿಸ್ಥಿತಿ ಪರವಾಗಿಲ್ಲ ಅಂತ ಅನಿಸ್ಬಿಡ್ತು. ಆದರೆ ಉತ್ತರ ಕರ್ನಾಟಕ ಜೋಗಪ್ಪ ಪರಿಸ್ಥಿತಿಗಳು, ಮರ್ಲಾಡಿಗಳ ಪರಿಸ್ಥಿತಿಗಳೆಲ್ಲ ತುಂಬ ಬೇಸರ ಅಂತ ಅನಿಸ್ತು. ರಾಗಿ ಹಸಿಟ್ಕೆ ಇವತ್ತು ಅವರು ಭಿಕ್ಷಾಟನೆಯನ್ನು ಮಾಡ್ತಾರೆ ಅಂತಂದರೆ ಎಂಥ ಒಂದು ಶೋಚನೀಯ ಪರಿಸ್ಥಿತಿ ಅಲ್ಲ ಅದು. ಇದಕ್ಕೆ ಕಾರಣ ಯಾರು ಅಂತ ಪ್ರಶ್ನೆಗಳನ್ನ ತಗೊಳ್ಬೇಕಾಗತ್ತೆ. ನಾನು ಈ ಕ್ಷಣದಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿ ಸಿಟಿಲಿ ಓಕೆ ನಿಮ್ಗೆ ಇನ್ಯಾರೋ ಸಂಪರ್ಕಕ್ಕೆ ಸಿಗ್ತಾರೆ, ಇನ್ಯಾರೋ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಆತರ ಇದ್ರೆ ಇಲ್ಲ ಏನ್ ಬೇರೆ ಆಯ್ಕೆ ಏನು? ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೋಡೋ ದೃಷ್ಟಿನೇ ಬೇರೆ ತರ ಇರುತ್ತೆ, ತುಂಬಾ ಮಡಿವಂತಿಕೆ, ಆ ರೀತಿಯ ಪರಿಸ್ಥಿತಿ. ಅದನ್ನ ಜಾತಿ ತಾರತಮ್ಯ ಎಷ್ಟಿದೆ, ವರ್ಗ ತಾರತಮ್ಯ ಎಷ್ಟಿದೆ, ಧರ್ಮ ತಾರತಮ್ಯ ಎಷ್ಟಿದೆ, ಇಮ್ಯಾಜಿನೇಷನ್ ಗೆ ಹೋಗಕ್ ಆಗ್ತಾ ಇಲ್ಲ ನನಗೆ. ಇಲ್ಲ ಮತ್ತೆ ನೇರವಾಗಿ ನಾವು ಇದಕ್ಕೆ ಸಾಕ್ಷಿ ಆಗ್ತೀವಿ. ಸುಬ್ರಹ್ಮಣ್ಯ, ನಮ್ಮನ್ನ ನೇರವಾಗಿ ಜನ ಟಾರ್ಗೆಟ್ ಮಾಡಿ ನಮ್ಮ ಹೊಡೆಯೋದು, ಬಡಿಯೋದು, ಸಾಯಿಸೋದು ಹಿಂಗೆಲ್ಲ ಆಗ್ತಿದೆ ಅಂತಂದ್ರೆ ನಾವು ಯಾರು ತಿಳ್ಕೊಳ್ಬೇಕು ಹೇಳ್ರಿ? ನಾವು ಮೈನಾರಿಟಿಯಲ್ಲಿ ಮೈನಾರಿಟಿ. 4 ವರ್ಷ ಪೊಲೀಸ್ ರೋಡ್ ಬೇರೆ ಯಾರನ್ನ ದೌರ್ಜನ್ಯ ಆಗಿತ್ತು ನಿಮ್ಗೆ? ಗೂಂಡಗಳಿದ್ದಾರೆ. ಅಂದ್ರೆ ಗೂಂಡಗಳು ಹೇಗೆ ಅಂತಂದ್ರೆ ಅವ್ರು ದುಡ್ಡು ಮಾತ್ರ ತಗೊಂಡೋಗ ಮಾತ್ರ ಬರ್ತಿದ್ರು, ಆದ್ರೆ ನಮ್ಗೆ ಅಷ್ಟೇ ಸಪೋರ್ಟ್ ಕೊಡ್ತಿದ್ರು ಅವರು. ನಮ್ಮನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇವೆ. ನೀವು ಇವತ್ತೆಷ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡಿದ ಎಷ್ಟು ದುಡ್ಡು ಅನ್ನೋದು, ನಾವು 10 ರೂಪಾಯಿ 20 ರೂಪಾಯಿ ಮಾಡಿದ್ರೆ ಅದ್ರಲ್ಲಿ 5 ರೂಪಾಯಿ 10 ರೂಪಾಯಿ ಅವ್ರು ಕೊಡಬೇಕು. ಮತ್ತೆ ಅವ್ರು ಕೇಳ್ದಂಗೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ನ ಮಾಡ್ಬೇಕಾಗಿತ್ತು. ನಾವು ಸನಾನ ನೆನ್ಸ್ಕೊಳ್ಬೇಕು ಅಂತ ಹುಡುಗಿ ಹಂಗೆಲ್ಲ ಮಾಡಿ ತುಂಬ ನಿಭಾಯಿಸಿದಾಳೆ. ನಾವೊಂದು ಸಪೋರ್ಟರ್ ಆಗಿ ನಾವು ನಿಂತ್ಕೊಂಡಿದ್ದು ಅಂತ ಘಟನೆ ನಾನು ನೋಡಿ ಅವತ್ತು ನಿಮಗೆ ಹೋರಾಟದ ಕಿಚ್ಚು ಬರುತ್ತೆ ಅನ್ಸುತ್ತೆ. 2004 we took the decision not to be in this profession. ಇಲ್ಲಿ ಬಿಟ್ಟು ನಾವು ಸಮಾಜದ ಮುಖ್ಯವಾಹಿನಿ ಬೇರೆಕ್ಕೆ ಸಾಧ್ಯ ಆಗಬೇಕು. ಯಾರು ಮಾಡ್ತಾರೋ ಮಾಡ್ಲಿ ಕಣೆ, ಆ ಮಾಡೋ ಪರವಾಗಿ ನಾವು ನಿಂತ್ಕೊಳ್ಬೇಕು, ಹೋರಾಟ ಮಾಡಬೇಕು ಅಂತೇಳಿ ಆಗ ಸಂಗಮದಲ್ಲಿ 2000 ಇಸ್ವಿಯಲ್ಲಿ ಮನೋಹರ್ನ ಭೇಟಿ ಮಾಡಿದ್ವಿ. ಸಂಗಮಕ್ಕೆ ಆಮೇಲೆ ತುಂಬ ಜನ ಇದನ್ನು ನೋಡಿದಾಗ ನಾನು ಕೇಳಿದೆ, ಮನೋಹರ್ ನೀವು ಕೆಲಸ ಕೊಡಿ ನನಗೆ. ಮನೋಹರ್ ನನಗೆ 10 ವರ್ಷ ದೊಡ್ಡವರು. ಆಗಲೇ ಮನೋಹರ್ ನನಗೆ ಕೆಲಸ ಕೊಡಿ, ನೀವು ನಾನು ಕೆಲಸ ಮಾಡ್ತೀನಿ, ನಿನಗೆ ಕೆಲಸ, ನನಗೆ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ. ಯಾಕೆ ನೀನು ಚಿಕ್ಕವಳದೇ ನನಗೆ ಕೆಲಸ ಮಾಡೋ ಸಾಮರ್ಥ್ಯ ಇದೆ, ಕೆಲಸ ಕೊಡಿ ಅಂತ ಕೇಳಿ. ಹಾಗಾದ್ರೆ ನನಗೆ ತಗೊಂಡ್ರು. 18 ವರ್ಷ ತುಂಬಿತು, 1800 ರೂಪಾಯಿ ಸಂಬಳಕ್ಕೆ ನನ್ನ ಕೆಲಸಕ್ಕೆ ತಗೊಂಡ್ರು. ಆ ಕೆಲಸದಲ್ಲಿ ನಮ್ಮ ಸಮುದಾಯವನ್ನು ಒಟ್ಟಿಗೆ ಗೂಡಿಸುವಂತ ಸಂಗಮದ ಒಂದಷ್ಟು ವಿಚಾರಗಳನ್ನು ಮಾತನಾಡ್ಕೊಂಡು ಬ್ರೇಕ್ ತಗೋಬರೋಣ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಜೊತೆಗಿದ್ದಾರೆ ವಿಶೇಷ ಅತಿಥಿ ಅಕೈ ಪದ್ಮಶಾಲಿ, ಲೈಂಗಿಕ ಅಲ್ಪಸಂಖ್ಯಾತರ ಪರ ಒಂದು ಗಟ್ಟಿ ಧ್ವನಿ. ಇನ್ನಷ್ಟು ಅವ್ರ ಜೊತೆಗೆ ಮಾತನಾಡ್ತೋಣ. ಓಕೆ, ಸಂಗಮ ಸಂಸ್ಥೆಯ ಒಡನಾಟ ಆರಂಭ ಆಗುತ್ತೆ, ಅಲ್ಲಿಂದ ನಿಮ್ಮ ಬದುಕು ಬೇರೆ ರೀತಿಯಾದ ಬದಲಾವಣೆಗೂ ಕೂಡ ತೆರೆದುಕೊಳ್ಳುತ್ತೆ. ಹೇಗಿತ್ತು ಸಂಗಮ? ಫಸ್ಟ್ ಡೇ ಜಾಯ್ನ್ ಆದೆ. ನಾನು ನಮ್ಮ ತಂದೆಗೆ ಹೇಳ್ದೆ, ಅಪ್ಪ ನಾನಿತ ನಮ್ಮ ಸಮುದಾಯದ ಜೊತೆನೆ ಕೆಲಸ ಮಾಡ್ತಿದ್ದೆ. ಅಮ್ಮಪ್ಪ ನಿಮ್ಮ ಸಮುದಾಯ ಅದು ಯಾವ ನಾನು ನಿಮ್ಮ ಆಫೀಸ್ ಬರ್ಬೇಕು, ನನಗೆ ನನ್ನ ಕರ್ಕೊಂಡು. ನಮ್ಮ ತಾಯಿ ಭಾರಿ ವಿರೋಧ, ಹೋಗ್ರಿ ಅದೆಲ್ಲ ಕೆಲಸ ನೋಡ್ಕೊಂಡು ಹೋಗ್ರಿ ಹಂಗೆ ಹಿಂಗೆ ಅಂತ. ಅಪ್ಪ ಬಂದರು. ಫಸ್ಟ್ ಡೇ ಜಾಯ್ನ್ ಆಗಿದ್ದೀನಿ. ಇದೇ ಇಂಡಿಯನ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನಿಂಗ್ ಆಗ್ತದೆ, ಸ್ಟಾಫ್ ಮೀಟಿಂಗ್ ಎಲ್ಲ ಆಗ್ತಾ ಇದೆ. ಮನೋಹರ್ ಇದ್ರು, ನಮ್ಮೆಲ್ಲ ಸ್ಟಾಫ್, ಚಾಂದಿನಿ, ಸೌಮ್ಯ, ಜರಿ ನಮ್ಮೆಲ್ಲ ಕುತ್ಕೊಂಡಿದ್ರು. ಆಮೇಲೆ ಮನೋಹರ್ನ ಮನೋಹರ್ ನಿಧಾನಕ್ಕೆ ಅರ್ಥ ಮಾಡ್ತಾರೆ ನಮ್ಮ ಸಂಸ್ಥೆ ಏನು, ನಾವು ಯಾಕೆ ಕೆಲಸ ಮಾಡ್ತೀವಿ ಅಂತ. ಆಗ ನಮ್ಮ ತಂದೆ ಕನ್ವಿನ್ಸ್ ಆದರು, ಓಹೋ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಆದರೆ ನನ್ನ ಮಗ ಇಲ್ಲಿ ಕೆಲಸ ಮಾಡಲಿ, ಆದರೆ ಇದು ಅವ್ರ ಥರ ಆಗಬಾರ್ದು, ಅವ್ರ ಥರ ಭಿಕ್ಷೆ ಕೇಳೋದು, ಸೀರೆ ಉಡೋದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದು ಹೋಗಿದ್ದಾದ್ಮೇಲೆ ಆಗ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಅವಾಗಿಂದ ಅಪ್ಪ ಸಪೋರ್ಟ್ ಮಾಡಿದ್ರು. ಅಪ್ಪ ಬಂದು ವಾಪಸ್ ಮನೆಗೆಲ್ಲ ಹೇಳಿದಾಗ ಸ್ವಲ್ಪ ಆಯಿತು. ಸೊ ಐ ಶುಡ್ ಥ್ಯಾಂಕ್ ಮನೋಹರ್. ಬರ್ತಾ ಫ್ಯಾಮಿಲಿನ ಎಕ್ಸೆಪ್ಟ್ ಮಾಡ್ತಾ ಇತ್ತು, ಸಪೋರ್ಟ್ ಮಾಡ್ತಾ ಇತ್ತು. ಸಂಘಟನೆ ಸಂಸ್ಥೆನ ಕೂಡ ಒಂದಷ್ಟು ಬೆಳೆದಕ್ಕೆ ಸಂಸ್ಥೆನಲ್ಲಿ ಕೂಡ ಬೆಳೆಯೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ರು.
ಜಾಸ್ತಿ ಜವಾಬ್ದಾರಿಗಳು ಸಿಗ್ತಾ ಇತ್ತು, ಬೇರೆ ಬೇರೆ ಜನಗಳ ಜೊತೆ ಮಾತಾಡಬೇಕು. ನಾವು ನಮ್ಮದೇ ಹೋರಾಟ ಅಂತ ಅನ್ಕೊಂಡಿದ್ವಿ. ನಮಗಿನ್ನ ಹೋರಾಟ ತುಂಬ ಬೇರೆ ಥರ ಸಮುದಾಯದ ಇದೆ. ದಲಿತರಿಗೆ ಜಾತಿ ವಿಚಾರದ ಹೋರಾಟ ಇದೆ, ವರ್ಗದ ವಿಚಾರದಲ್ಲಿ ಹೋರಾಟ ಇದೆ, ವಿಕಲಾಂಗರದ್ದು ದೊಡ್ಡ ಹೋರಾಟ ಇದೆ, ಮತ್ತು ಸೆಕ್ಸ್ ವರ್ಕ್ ಮಾಡುವ ಸಮುದಾಯದ ದೊಡ್ಡ ಹೋರಾಟ ಇದೆ. ಅದ್ರ ಮಧ್ಯೆ ನಮ್ಮ ಹೋರಾಟಕ್ಕೆ ಹೆಂಗೆ ಬೆಂಬಲ ತಗೊಳ್ಬೇಕು ಅನ್ನೋ ತುಂಬ ನನಗೆ ಅವಾಗಿಂದ. ಸಂಗಮದಲ್ಲಿ ಏನೇನು ಯಾವ ರೀತಿ ಕೆಲಸಗಳು ಮಾಡ್ಲಾಕ? ಮುಖ್ಯವಾಗಿ ನಾವೆಲ್ಲ ಸಮುದಾಯ ಒಟ್ಟಿಗೆ ಗೂಡ್ಕೊಂಡ್ಬಂದು ನಾವಿರೋದು ಸರಿ, ಸೊ ನಮ್ಮ ಆತ್ಮವಿಶ್ವಾಸನ ಹೆಚ್ಚುವಂಥ ಕೆಲಸವನ್ನು ನಾವು ಮಾಡ್ತಾ ಬರ್ತಿದ್ವಿ. ಅದ್ರ ಜೊತೆಗೆ ದೊಡ್ಡ ಸಮಾಜವನ್ನು ಕೂಡ ನಮ್ಮನ್ನ ಎಕ್ಸೆಪ್ಟ್ ಮಾಡಬೇಕು ಅನ್ನೋ ಕೆಲಸನ ಮಾಡ್ಕೊಳ್ತಾ ಬರ್ತಾ ಅದು ತುಂಬ ಕಷ್ಟವಾದ ಕೆಲಸ. ಇಟ್ಸ್ ನಾಟ್ ಎ ಪೇಪರ್ ವರ್ಕ್, ಇಟ್ ಈಸ್ ನೀನು ಒಂದು ದೊಡ್ಡ ಸಮಾಜ ಜೊತೆ ಅವ್ರ ಬುದ್ಧಿಗಳ ಜೊತೆ ನೀನು ಕೆಲಸ ಮಾಡ್ತಿದ್ದಿ. ಆ ಮೈಂಡ್ ಸೆಟ್ನ ಅವ್ರ ಜೊತೆ ನಮ್ಮ ಬಗ್ಗೆ ಡೆಫಿನೆಟ್ಲಿ ಇವತ್ತಿಷ್ಟು ದೊಡ್ಡ ಬದಲಾವಣೆ ಆಗಿ ಸಂಗಮದ ಪ್ರಮುಖ ಪಾತ್ರ ಖಂಡಿತ ಇದ್ದೇ ಇದೆ. ಆಗ ಆ ವಿಷಯ ನಾನು ನೋಡೋದಾದ್ರೆ ಹಾಗಂತೇಳಿ ಬೆಳ್ಕೊಂಡು ಅವಕಾಶ ಸಿಕ್ಕಿ ಎಲ್ಲ ಬಂದು ಚೆನ್ನಾಗಿ ಜನ ಸೇರ್ತಾ ಇದ್ರು. ಕೋಕಿಲ ಅಂತ ನಮ್ಮ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದಾಗ, ಚಾಂದಿನಿಗೆ ತನ್ನ ಗಂಡ ಸೀಮೆಣ್ಣೆ ಹಾಕಿ ಸುಟ್ಟಾಗ, ಇನ್ನೂ ಚೈಲ್ಡ್ ಕಿಡ್ನಾಪಿಂಗ್ ಕೇಸ್ಗಳು ಹಾಕಿ ನಮ್ಮ ನೇರವಾಗಿ ದೋಷಿಗಳನ್ನಾಗಿ ಮಾಡಿದಾಗ ಪ್ರತಿ ಕ್ಷಣಕ್ಕೂ ನಮ್ಮದು ಹೋರಾಟ ಇದ್ದಿದ್ದು. ಆ ಹೋರಾಟದ ಸಂಗಮದ ಪಾತ್ರ ಪ್ರಮುಖವಾಗಿತ್ತು. ಅದರಲ್ಲಿ ನಂದು, ಚಾಂದಿನಿ ಅಂತವ್ರದ್ದು, ಬೇರೆ ಬೇರೆ ಸಮುದಾಯದವ್ರದ್ದೆಲ್ಲರೂ ಪಾತ್ರ ಜಾಸ್ತಿ ಇತ್ತು ಅಂತ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀವಿ. ಆ ಒಂದು ಹೋರಾಟ ಮಾಡೋದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನ ಬಹುದೊಡ್ಡ ತೀರ್ಮಾನಗಳು ನಮ್ಮ ಪರವಾಗಿ ನಿಂತಿದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣ ಅಂತ ನೀವು ತೀರ್ಮಾನ ನಿಮ್ಮ ಹೋರಾಟದ ಪ್ರತಿಫಲ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಇನ್ನೊಂದು ವಿಚಾರವನ್ನು ಕೂಡ ಕೇಳ್ಬೇಕಂತ ಇದ್ದೀರಾ, ಜಗದೀಶ್ ಪದ್ಮ ಆಗಿದ್ಯಾ? ದಟ್ ಇಸ್ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ನನ್ನ ಹೆಸರು ಅಪ್ಪ ಅಮ್ಮ ಮತ್ತೆ ಜಗದೀಶ್, ಸಾಮಾನ್ಯಕರೆಲ್ಲ ಜಗದೀಶ್ ಅಂತ ಇದ್ದಿದ್ದು ಅಷ್ಟೇ ಅದೇನೆ. ಆದರೆ ನಾವು ಕಬ್ಬನ್ ಪಾರ್ಕಲ್ಲಿ ನಾನು ಸನ ಬಿಟ್ ಮಾಡಿದ್ರಲ್ಲ, ನಾವು ಫಸ್ಟ್ 3-4 ಹೆಸರುಗಳು ಚೇಂಜ್ ಮಾಡ್ಕೊಂಡ್ವಿ. ಅಮ್ಮ ತಾಯಿ ಅಂತ ಒಬ್ಳಿದ್ಲು, ಇನ್ನೊಬ್ಳು ಚೌಡಮ್ಮ ಮತ್ತು ನಾನು ಅಕ್ಕಯ್ಯಮ್ಮ. ಇಲ್ಲ ಬಿಚ್ಚಿ ಬೇಡ ಕಡೆ ಎಲ್ಲ ಓಲ್ಡ್ ನೇಮ್ಸ್ ಇದ್ದು, ಶಾಂಭವಿ, ಭೈರವಿ, ವೈಷ್ಣವಿ ಅಂತ ಇಟ್ಕೊಳ್ಳೋಣ ಅಂತ, ಜಾಹ್ನವಿ ಅಂತ ಇಟ್ಕೊಳ್ಳೋಣ ಅಂತ. ನನಗೆ ಇಂಥ ಹೆಸರು ಇಷ್ಟ, ಹಳೆ ಹೆಸರು ಇಟ್ಕೊಳ್ಳೋಣ ಅಂತೇಳಿ. ಸೊ ಸನಾಯನ ಮಾಡೋದು ಸುಮನ್ ಅಂತ ಇಟ್ಕೊಂಡು ಹಾಗೆ ಕಂಟ್ರಿ ಮಾಡ್ಕೊಳ್ತಾ ಶ್ವೇತಾ ಅಂತ ಇಟ್ಕೊಂಡ್ಬಿಟ್ಲು. ಅಮ್ಮ ತಾಯಿ ಅಂದರೆ ಹೆಸರು ನಿಂತ್ಕೊಂಡ್ಬಿಡ್ತು. ನನ್ನ ಹೆಸರು ಮಾತ್ರ ಅಷ್ಟೈಶ್ವರ್ಯ, ಘನ ಸಂಪನ್ನೆ, ದೊಡ್ಡ ಬರೀ ಅಕ್ಕಯ್ಯಮ್ಮ. ಈ ಹೆಸರುಗಳನ್ನ ನಾವೇ ಕುತ್ಕೊಂಡು ಚರ್ಚೆ ಮಾಡಿ ಇಟ್ಕೊಂಡಿದ್ದದ್ದು. ಈಗ ನಾನು ಅಕ್ಕಯ್ಯಮ್ಮ ಅಂತಾನೆ ನಮ್ಮ ಸಮುದಾಯದಲ್ಲಿ ತುಂಬ ಕಿರು ಪರಿಚಿತಳು. ಬಟ್ ಅಕ್ಕೈ ಪದ್ಮಶಾಲಿ ಆಗಿದ್ದು ನನ್ನ ಸೆಕ್ಸ್ ಚೇಂಜ್ ಆದ್ಮೇಲೆ, ಲಿಂಗ ಪರಿವರ್ತನೆ ಮಾಡ್ಕೊಂಡಾಗ ನನಗೆ ಅಂತ ಒಂದು ಅಫಿಷಿಯಲ್ ಹೆಸರು ಬೇಕಾಗಿತ್ತು. ಆಗ ತುಂಬಾ ಜನಕ್ಕೆ ಅಕ್ಕಯ್ಯಮ್ಮ ಅಂತ ಕರೆಯಕ್ಕೆ ಕಷ್ಟ ಆಗ್ತದೆ. ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ, ಈಗಲೂ ಕೂಡ ನನ್ನ ಜನ ಅಕ್ಕಯ್ಯಮ್ಮ ಅಂತ ಕರೆದ್ರೆ ನಂಗೆ ತುಂಬ ಸಂತೋಷ, ತುಂಬ ಇಷ್ಟಪಡ್ತೀನಿ ಆ ಹೆಸರನ್ನು. ಆದರೆ ಈಗ ಅಕ್ಕೈ ಮಾಡಿದ್ದು ಯಾಕೆ ಅಂತಂದರೆ ಸಿಂಪಲ್ ಆಗಿದೆ, ಶಾರ್ಟ್ ಆಗಿದೆ. ಪದ್ಮಶಾಲಿ ನಮ್ಮ ತಂದೆ ಮನೆಯ ಒಂದು ಇದು. ಓಕೆ, ಸೊ ಆ ಹಿನ್ನೆಲೆಯಿಂದ ನಮ್ಮ ತಂದೆ ಬಂದಿದ್ದಾರೆ. ಬಟ್ ನಾನು ಯಾವ ಜಾತಿ ಧರ್ಮಗಳನ್ನು ನಾನು ನಂಬೋದಿಲ್ಲ. ನನಗೆ ಮನುಷ್ಯರು ಮತ್ತು ಮಾನವೀಯತೆ ಮೇಲೆ ನಾನು ನಿಂತ್ಕೊಂಡ್ರು ಅಂತೇಳು. ಪದ್ಮಶಾಲಿ ಅನ್ನೋದು ತುಂಬ ಉಚ್ಚಾರಣೆಗೆ ಚೆನ್ನಾಗಿದೆ. ಇಟ್ಸ್ ಅ ನೈಸ್ ವರ್ಡ್ ಟು ಪ್ರನೌನ್ಸ್ ಅಂತ ಹೇಳಿ ನನ್ನ ಹೆಸರು ನಾನು ಇಟ್ಕೊಂಡು ನಾಮಕರಣ ಮಾಡ್ಕೊಂಡೆ, ಅಕ್ಕೈ ಪದ್ಮಶಾಲಿ. ಅದು ಫುಲ್ ಹೆಸರು ಅಧಿಕೃತವಾಗಿ ಮನೇಲೂ ಕೂಡ ಒಪ್ಕೊಳ್ತಾರೆ. ಅದಷ್ಟು ಖುಷಿಯ ಕ್ಷಣ ಯಾವುದೂ ಇಲ್ಲ ಅಂದ್ಕೊಳ್ತೀನಿ ನಾನು. ಆನಂತರ ನಿಮಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆಲ್ಲವೂ ಕೂಡ ಇನ್ವೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹೋರಾಟಗಳು ಕೂಡ ಬಹಳ ತೀವ್ರಗೊಳ್ತಾ ಇರುತ್ತೆ. ಆ ಎಲ್ಲ ಸಂದರ್ಭಗಳು ಹೇಗಿರುತ್ತೆ? ಒಂದು ನಾವೇನೇ ಕೆಲಸ ಮಾಡಬೇಕು ಅಂತ ನಮ್ಗೊಬ್ಬರು ಬೆಂಬಲ ಕೊಡಬೇಕು, ಇಲ್ಲ ಒಂದು ಸ್ಫೂರ್ತಿ ಆಗಬೇಕು. ಆದರೆ ಆ ವಿಚಾರದಲ್ಲಿ ನನಗಂತ ಐಕನ್ ಯಾರು ನನಗೆ ಕಾಣಿಸ್ಲಿಲ್ಲ. ಬಿಕಾಸ್ ನನ್ನ ಜೀವನದ ಹೋರಾಟವೇ ನನಗೆ ಐಕನ್ ಅಂತ ನಾನು ನೋಡಿದವಳು. ಇಂದು ಹೋರಾಟ ಮಾಡೋರು ನೀವಿದ್ದೀರ ಐಕಾನ್, ನಿಮ್ಗೆ ಯಾರು ಇರಲಿಲ್ಲ. ಎಕ್ಸಾಕ್ಟ್ಲಿ. ಸೊ ಆಗಿದ್ದಾಗ ನನ್ನ ಜೀವನವೇ ನನ್ನ ಹೋರಾಟ ಆಗಿರ್ಬೇಕಾದ್ರೆ ಈ ಹೋರಾಟದ ಮೂಲಕ ಏನಾದರೂ ಬದಲಾವಣೆ ತಗೊಂಡು ಬರಲೇಬೇಕು. ಬಿಕಾಸ್ ಮೆಜಾರಿಟಿ ಸಮುದಾಯಕ್ಕೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿ ನಾವು ಕಂಡಲ್ಲಿ ನೋಡಿದ್ದೇವೆ. ಎಷ್ಟೋ ಫ್ಯಾಮಿಲಿಗಳು ನಾವು ಕೂತ್ಕೊಂಡು ಮಾತುಕತೆ ಆಡಿ ವಾಪಸ್ ಅವ್ರ ಮಕ್ಕಳನ್ನ ಭಿಕ್ಷಾಟನೆಗೆ ಸೆಕ್ಸ್ ವರ್ಕ್ ತಗೊಂಡ್ಬರ್ಬೇಡಿ, ಅಲ್ಲೇ ಓದಿಸಿ ಬರೆಸಿ ನೀವು ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಿ ಅಂತ ಹೇಳಿ ಸುಮಾರು 40ಕ್ಕೂ ಹೆಚ್ಚು ಫ್ಯಾಮಿಲಿಗಳನ್ನ ವಾಪಸ್ ನಾವು ಫ್ಯಾಮಿಲಿ ಕಳಿಸಿ ಅಂತ ಕೆಲಸವನ್ನ ಮಾಡಿದ್ದೇವೆ. ಜನ ಹೇಗಿದ್ರು ಅಂತಾರೆ, ಆದ್ರೆ ನಮ್ಮ ಹೋರಾಟ ನ್ಯಾಯಸಮ್ಮತವಾಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಆವಾಗಿಂದ ಹೋರಾಟ ಮಾಡುವಂಥದ್ದು. ಫಸ್ಟ್ ಟೈಮ್ ನಮಗೆ ಕರ್ನಾಟಕ ಹೈಕೋರ್ಟ್ ಇಂದ ಜಸ್ಟಿಸ್ ಮಂಜುಳಾಚಾರ್ಯ ಅಮ್ಮ ಇದ್ದಾರೆ, ಅವ್ರು ನಮಗೆ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದವರು ಆಗ ಸಂಗಮದ ಕೆಲಸ ಮಾಡ್ತಿದ್ದೆ, ಬರ್ಬೇಕು ನೀವು ಹೈಕೋರ್ಟ್ಗೆ. ನನಗೆ ಭಯ ಆಯ್ತು, ಎಂತ ಇದು ಒಂದು ಜಡ್ಜ್ ನಮ್ಮನ್ನ ಹೈಕೋರ್ಟ್ಗೆ ಬರಕ್ಕೆ ಹೇಳ್ತೀವಿ, ಏನಕ್ಕೆ? ಅವ್ರ ಚೇಂಬರ್ಲಿ ಕರೆಸಿ ಮಾತುಕತೆಗಳೆಲ್ಲ ಆಡಿ ನಿಮ್ಮ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಸರಿ ಆಯಿತು, ಒಪ್ಕೊಂಡು ರಾಜ್ಯಾದ್ಯಂತ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಹೇಳ್ತೀವಿ, ಆ ಮೂಲಕ ನಾವು ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಮುಸ್ತಫಾ ಸಾಹೇಬರು, ವಿ ಅಂಗಡಿ ಸಾಹೇಬರು, ಜಸ್ಟಿಸ್ ಎನ್ ಕೆ ಪಾಟೀಲ್ ಸಾಹೇಬರು, ವಿಕ್ರಮ್ಜಿತ್ ಸೇನ್ ಅವರು ಎಲ್ಲರೂ ತುಂಬ ಸಪೋರ್ಟ್ ಆಗಿ ನಿಂತ್ಕೊಂಡು ಫಸ್ಟ್ ಟೈಮ್ ಇಡೀ ಜುಡಿಷಿಯರಿ ನಮ್ಮ ಪರವಾಗಿ ಯೋಚನೆ ಮಾಡ್ತದೆ ಅಂತ ಗೊತ್ತಾಗಿದ್ದು ಅವರು. ಇವತ್ತು ಅವ್ರ ಮೂಲಕ ಒಂದು ದೇಶದ ಮಟ್ಟದ ದೊಡ್ಡ ಬದಲಾವಣೆ ಆಗಿದೆ ಅಂತಂದ್ರೆ ಅದೆಲ್ಲ ಕೂಡ ಅವ್ರಿಗೆ ಸಲ್ಲಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ಆದರೆ ನಮ್ಮ ಹೋರಾಟ ಬಿಡಲಿಲ್ಲ, ಅಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗ್ತೀರಾ. ನಮಗೆ ಈ ವಿಷಯ ಬೇಕು, ಸಾಮಾಜಿಕ ವಿಷಯವಾಗಿ ಚರ್ಚೆ ಆಗಲಿ, ವೈದ್ಯಕೀಯದ ಬಗ್ಗೆ ಚರ್ಚೆ ಆಗಲಿ, ಕಾನೂನು ಬಗ್ಗೆ ಚರ್ಚೆ ಆಗಲಿ, ಭಾವನಾತ್ಮಕ ವಿಚಾರಗಳು ಚರ್ಚೆ ಆಗಲಿ, ಈ ಚರ್ಚೆ ಆಗಿ ಆ ಮೂಲಕ ಬದಲಾವಣೆಗಳು ತಗೊಂಡು ಬನ್ನಿ ಅಂತೇಳಿ
ರಾಜ್ಯಾದ್ಯಂತ ಹೋಗಿ ನಾವು ಚರ್ಚೆಗಳನ್ನ ಮಾಡಿ ಎಲ್ಲ ಜುಡಿಷಿಯಲ್ ಆಫೀಸರ್ಸ್ನ ಕರ್ಕೊಂಡು ಬಂದು ಟ್ರೈನಿಂಗ್ ಎಲ್ಲ ಮಾಡಿದ್ದಾಯ್ತು. ಈ ಒಂದು ಕಾರ್ಯಕ್ರಮ ರಾಷ್ಟ್ರ ಮಟ್ಟಕ್ಕೆ ತುಂಬ ಪ್ರಸಿದ್ಧಿ ಆಗೋಯ್ತು. ಈ ಥರ ಮಾಡಿದ್ರೆ ನಾವು ನಮ್ಮ ರಾಜ್ಯಗಳಲ್ಲಿ ಮಾಡಬೇಕು ಅಂತ ಹೇಳಿ ತೊಗೊಂಡೊಂದಿದ್ದು ಕಾರ್ಯಕ್ರಮ ಆಯಿತು. ಎಲ್ಲ ಇದಕ್ಕೆ ಮುಗಿಸಿದ್ರು. ನಾನು ಒಂದು ಪ್ರಶ್ನೆನ ಇಟ್ಟೆ ನಮ್ಮ ಜಡ್ಜಸ್ ಮುಂದೆ, ಈ ಕಾರ್ಯಕ್ರಮ ಮೂಲಕ ಏನೋ ಒಂದು ದೊಡ್ಡ ಬದಲಾವಣೆ ಆಗಬೇಕು ಅಂತ ನಾನು ಒಂದು ಪಟ್ಟಣ ಇಟ್ಟೆ. ಅವ್ರು ಏನು ಬೇಕು ನಿಮಗೆ, ನಮ್ಮ ಸಮುದಾಯವನ್ನು ನಿಮ್ಮ ಹೈಕೋರ್ಟ್ ಒಬ್ರಿಗೆ ಕೆಲಸ ಕೊಡಬೇಕು. ಅಯ್ಯೋ ಅದು ಸಾಧ್ಯ ಇಲ್ಲ, ಜನ ಒಪ್ಕೊಳ್ತಾರೆ ಹಂಗೆ ಹಿಂಗೆ ಅಂತ. ಹಾಗೆ ನೀವು ಮಾಡಿದ ಕಾರ್ಯಕ್ರಮ ವ್ಯರ್ಥ ಆಗುತ್ತಲ್ವ, ಏನು ಮಾಡ್ತೀರಿ? ಫೈನಲ್ ಆಗಿ ಜಡ್ಜಸ್ ಸುಮಾರು 6 ತಿಂಗಳ ಕಾಲ ಟೈಮ್ ತೆಗೆದುಕೊಂಡು ನಾವು ಕೇಳಿದ ಬೇಡಿಕೆಗೆ ಸಂಪೂರ್ಣವಾಗಿ ಸ್ಪಂದಿಸಿ ಇವತ್ತು ನಮ್ಮ ಅನುಸಿ ಹೈಕೋರ್ಟ್ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಇವತ್ತು ಆ ಮೂಲಕ ದೊಡ್ಡ ಯಶಸ್ಸು. ಇಟ್ಸ್ ಅ ಮೈಲ್ ಸ್ಟೋನ್ ಆಕ್ಚುಲಿ. ಅಂತ ದೊಡ್ಡ ಬದಲಾವಣೆಗೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಾಕ್ಷಿಯಾಗಿದೆ. 2010 ನಮ್ಮ ಪರವಾಗಿ ಸರ್ಕಾರ ಆದೇಶ ಬಂತು, ನಮ್ಮ ಹೈಕೋರ್ಟ್ ಡೆವಲಪ್ಮೆಂಟ್ ಆಯಿತು. 2013ಗೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಆಯಿತು. ದೇಶಾದ್ಯಂತ ಮತ್ತೆ ಕಾರ್ಯಕ್ರಮ ಬಂತು. ಆಮೇಲೆ ನಾವೆಲ್ಲ ಈ ಕಾರ್ಯಕ್ರಮಗಳು ಆಗ್ತಾ ಇದೆ. ಒಂದು ಸಂವಿಧಾನಬದ್ಧವಾಗಿ ಏನಾದರೂ ಆಗಬೇಕಲ್ಲ, ಬಿಕಾಸ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ತುಂಬ ಚೆನ್ನಾಗಿದೆ. ಜಾತ್ಯತೀತತೆ ಮತ್ತು ನಮಗೆ ಸಮಾಜವಾದದ ಬಗ್ಗೆ ಮಾತಾಡಿದಾರಲ್ಲ, ಅದ್ರ ಬಗ್ಗೆ ಏನಾದರೂ ಮಾಡಲೇಬೇಕು ನೀವು ಅಂತ ಹೇಳಿ ಪಟ್ಟಿಡಿದಾಗ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಹಿತಾಸಕ್ತಿ ಅರ್ಜಿನ ಸಲ್ಲಿಸಿದಾಗ 2014ನೇ ಇಸ್ವಿ ಎಕ್ಸಾಕ್ಟ್ಲಿ ಅಂಬೇಡ್ಕರ್ ಜಯಂತಿ ಆಗಿದ್ದ ಮಾರನೆಗೆ ನಮ್ಮ ಪರವಾಗಿ ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಸಂವಿಧಾನದ ಮುಂದೆ ಸಮಾನ ಪ್ರಜೆಗಳಾಗಿ ಗೌರವಿಸಬೇಕು ಅಂತ ಹೇಳ್ತಾರೆ. ಸೊ ತೃತೀಯ ಲಿಂಗಿ ಅಂತ ಬಂದ ನಾನು ಕೇಳಿದೆ, ಪ್ರಥಮ ಲಿಂಗಿ ಯಾರು, ದ್ವಿತೀಯ ಲಿಂಗಿ ಯಾರು, ತೃತೀಯ ಲಿಂಗಿ ಯಾರು? ನಿಮ್ದು ಮಾತ್ರ ಆಕ್ಷೇಪ ಅಲ್ಲ, ನಂದು ಆಕ್ಷೇಪ ಇದೆ. ಯಾಕೆ ಪುರುಷರನ್ನೇ ಪ್ರಥಮ ಲಿಂಗಿಗಳು? ಎಕ್ಸಾಕ್ಟ್ಲಿ. ಮತ್ತೆ ಮುಖ್ಯ ನ್ಯಾಯಮೂರ್ತಿಗಳ ಪ್ರಮಾಣ ವಚನಕ್ಕೂ ಕೂಡ ನಿಮಗೆ ಇನ್ವೈಟ್ ಮಾಡ್ತಾರೆ ಆ ಮೀನ್ ಟೈಮ್ ಅಲ್ಲಿ ಹಾಗೆ. ಬಿಕಾಸ್ ನಾನು ತುಂಬಾ ಇದು ಕೆಲಸ ಮಾಡ್ತಾ ಇದ್ದಲ್ಲ, ಹಾಗಿದ್ದಾಗ ಭಾರತದ ರಾಷ್ಟ್ರಪತಿಗಳು ಆಗ ನಮ್ಮ ಪ್ರಣಬ್ ಮುಖರ್ಜಿ ಅವರಿದ್ರು. ಹಾಗೆ ಅವ್ರು ಇನ್ವೈಟ್ ಮಾಡಿ ನೀವು ಒಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಕಾರ್ಯಕ್ರಮಕ್ಕೆ ಬರಬೇಕು, ಪದಗ್ರಹಣ ಕಾರ್ಯಕ್ರಮಕ್ಕೆ ಅಂದಾಗ ಸಂತೋಷವಾಗಿ ಅದನ್ನು ಅಕ್ಸೆಪ್ಟ್ ಮಾಡಿ ನಾನು ಅಲ್ಲಿ ಹೋಗಿ ಬಂದಾಗ ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರನ್ನ ಭೇಟಿ ಮಾಡಿದ್ರು. ಲೈಕ್ ಲಲ್ಲೂ ಪ್ರಸಾದ್ ಯಾದವ್ ಇರಬಹುದು, ನಮ್ಮ ಜಯರಾಮ್ ರಮೇಶ್ ಇರಬಹುದು, ಹೀಗೆ ತುಂಬ ಅನೇಕರನ್ನ ಭೇಟಿ ಮಾಡಿಕೊಂಡು ಬಂದು ನಮ್ಮ ಬಗ್ಗೆ ಚರ್ಚೆನ ಮಾಡುವಂಥ ಒಂದು ದೊಡ್ಡ ವೇದಿಕೆ ಆಗಿರ್ತದೆ ಆ್ಯಕ್ಚುಲ್ ಆಗಿ. ಆ ಮೂಲಕ 2014ನಲ್ಲಿ ಸಚ್ ಹಿಸ್ಟಾರಿಕಲ್ ವರ್ಡಿಕ್ಟ್. ನಾನು ಅದನ್ನ ಹಿಸ್ಟಾರಿಕಲ್ ಅಂತ ಹೇಳಿ HIS ಹಿಸ್ಟಾರಿಕಲ್ ಅನ್ನೋದು ಗಂಡಸರ ದೃಷ್ಟಿಕೋನದಲ್ಲಿ, ಹಿಸ್ಟಾರಿಕಲ್ ನಮ್ಮಂತ ಹೆಣ್ಣುಮಕ್ಕಳ ದೃಷ್ಟಿಕೋನದಲ್ಲಿ ಹಿಸ್ಟಾರಿಕಲ್ ಅಂತ ಹೇಳಿ ಒಳ್ಳೆ ತೀರ್ಮಾನ. ಅದಾಗಿದ್ದ ಬೆನ್ನಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ 377 ತೀರ್ಮಾನ ಬರ್ತದೆ. ಇಡೀ ಪ್ರಪಂಚದಲ್ಲಿ ಇಷ್ಟು ಬೇಗ ನಮ್ಮ ಹೋರಾಟಕ್ಕೆ ಸಿಕ್ಕಿದ ಸಂದ ಜಯಗಳಿವು. ಅದು ಸಂವಿಧಾನದ ಪೀಠದ ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಪರವಾಗಿ 2 ತೀರ್ಮಾನ ಬಂದಿದೆ ಅಂತಂದ್ರೆ ಇದು ತುಂಬಾ ದೊಡ್ಡ ತೀರ್ಮಾನಗಳು. ಸೆಕ್ಷನ್ 377 ರದ್ದುಗೊಳಿಸಿದ್ದು ಯಾವತ್ತು ಮರೆಯಕ್ಕಾಗದಿರುವಂತ ಒಂದು ತೀರ್ಪು. ಇದು 157 ವರ್ಷಗಳ ಹೋರಾಟ. ಅದು ನಾವಿನ್ನ ಹುಟ್ಟಿರ್ಲಿಲ್ಲ ಆಗ, ನನಗಿನ್ನ 35 ವರ್ಷ ಇವತ್ತು. ಆವತ್ತು ಅಷ್ಟು ಹೋರಾಟ ಆಗಿದೆ. ಬಟ್ ನಮ್ಮ ಹೋರಾಟ 30 ವರ್ಷಗಳಿಂದ ತುಂಬಾ ಜಟಿಲ ಆಯ್ತು. ನಾವ್ ಹೇಳ್ತೇವೆ ಮಾಡು ಇಲ್ಲ ಮಾಡಿ, ನಾವು ಸಾಯೋದು ಗೊತ್ತುಂಟು ನಮ್ಗೆ, ಆದ್ರೆ ನಾವು ಬೇರೆ ಕಾರಣಕ್ಕೆ ಸಾಯಬೇಕಾಗಿಲ್ಲ, ನಮ್ಮ ವಿಷಯಕ್ಕೆ ನಾವು ಸಾಯೋಣ. ಏನಂತೀರಿ? ಸಾಕಷ್ಟು ವಿಚಾರಗಳು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಜೊತೆಗಿದ್ದಾರೆ ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿರುವಂತಹ ಹೋರಾಟಗಾರ್ತಿಯಾಗಿರುವಂತಹ ಕೈ ಪದ್ಮಶಾಲಿ ಅವರು. ಇನ್ನು ಬರಾಕ್ ಒಬಾಮಾ ಅವರು ಕೂಡ ನಿಮ್ ಜೊತೆ ಏನ್ ಮಾತಾಡಿದ್ರಿ ಅವತ್ತು? ಏನ್ ಮಾತಾಡಿದ್ರಿ? ಹಾಗಿದ್ದ ಎಲ್ಲ ಆಯ್ತು. ಅದ ಮೀನ್ ಟೈಮ್ ಟ್ರಾನ್ಸ್ಜೆಂಡರ್ ಬಿಲ್ ಬೇರೆ ನಮ್ಮ ವಿರುದ್ಧವಾಗಿ ಪಾರ್ಲಿಮೆಂಟ್ ಮೊನ್ನೆ ಪಾಸ್ ಆಗುದು ಲೋಕಸಭಾದಲ್ಲಿ. ಹಾಗೆ ರಾಜ್ಯಸಭಾದ ಮುಂದೆ ಬಂದಿದೆ. ನಮ್ಮ ವೈವಿಧ್ಯತೆನ ಸರ್ಕಾರ ಯಾಕೆ ತೀರ್ಮಾನ ಮಾಡ್ತೀರಿ? ನಮ್ಮದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ನಮ್ದು ಹೋರಾಟ ಇಷ್ಟೇ ಇರುವಂತದ್ದು. ಬರಾಕ್ ಒಬಾಮಾ ಅವ್ರ ಜೊತೆ ಒಂದು ಟೌನ್ ಹಾಲ್ ಒಂದು ಮೀಟಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಬರಾಕ್ ಒಬಾಮಾ, ನಾನು ಅಮೆರಿಕ ಇದು ಶ್ವೇತ ಭವನ ಕೂಡ ಹೋಗಿದ್ದಾಗ ಅಮೆರಿಕ ಸರ್ಕಾರ ನನ್ನ ಕರ್ಸ್ಕೊಂಡಿದ್ರು. ದಟ್ಸ್ ಕಾಲ್ಡ್ ಇಂಟರ್ನ್ಯಾಷನಲ್ ವಿಸಿಟರ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಆ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಕೊಂಡಾಗ ನಾನು ಇದು ವೈಟ್ ಹೌಸ್ಗೆಲ್ಲ ಹೋಗಿ ಬಂದು ಮಾತಾಡಿದಾಗ ಅವ್ರ ಸೆಕ್ರೆಟರಿಗಳನ್ನ ಭೇಟಿ ಮಾಡಿಕೊಂಡು ಬಂದಿದ್ದಾಯಿತು. ಅದೇ ಸೇಮ್ ಟೈಮಲ್ಲಿ ಒಬಾಮಾ ಅವರು ನಮ್ಮ ಡೆಲ್ಲಿಗೆ ಬಂದರು. ಡೆಲ್ಲಿಗೆ ಬಂದಾಗ ಮಾತಾಡಿದಾಗೆಲ್ಲ ನನಗೆ ನಮ್ಮ ಸರ್ಕಾರ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮಾತು ಕೇಳ್ತಾ ಇಲ್ಲ. ಏನು ಮಾಡಿದವಾಗ ನಾವು ಸೊ ಬರಾಕ್ ಒಬಾಮಾ ಒಂದು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ನಾನು ಮೊದಲೇ ಕೇಳಿದೆ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ, ನಾನೊಬ್ಬ ಕಪ್ಪು ಕುವರಿ, ಅದನ್ನು ಕ್ಲಿಯರ್ ಆಗಿ ಹೇಳ್ಬಿಟ್ಟು ನಾನು ನಿಮ್ಮನ್ನು ತಬ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿ ನನ್ನ ಸಾಲುಗಳನ್ನು ಆಚೆ ಹಾಕ್ತೇನೆ. ನಾವು ದೇಶದ ಮುಂದೆ ಒಂದು ಅಪರಾಧಿಗಳಾಗಿ ಸರ್ಕಾರ ನೋಡ್ತಾ ಇದೆ. ಹಾಗಿದ್ದಾಗ ಇಂಥ ಒಂದು ರಾಜ್ಯಾಂಗದ ಒಂದು ಕೋಮುವಾದವನ್ನ, ರಾಜ್ಯಾಂಗದ ಒಂದು ಟೆರರ್ ಚಿಂತನೆ ಹೇಗೆ ನಾವು ಹೋರಾಟ ಮಾಡಿ ಆಚೆ ಹಾಕ್ತೀವಿ? ಹಾಗಿದ್ದಾಗ ಒಂದು ಪ್ರಶ್ನೆಗಳ ಕೇಳಿದಾಗ ಸಬು ಬಂದು ಪಾಪ ತಮ್ಮ ಚೌಕಟ್ಟಲ್ಲಿ ಏನು ಕೊಡಬೇಕಾಗಿತ್ತು ಆ ಉತ್ತರವನ್ನು ಕೊಟ್ಟರು. ಬಟ್ ಅದೊಬ್ಬ ವಿಶ್ವದ ಅತಿ ದೊಡ್ಡ ರಾಷ್ಟ್ರದ ಒಂದು ದಿಗ್ಗಜನನ್ನ ಭೇಟಿ ಮಾಡ್ಕೊಂಡು ಬಂದಿರುವಂಥದ್ದು ಅಂತ ಹೇಳಿ
ಒಂದು ಇವತ್ತು ತುಂಬಾ ಪ್ರಶಂಸೆ ಸಿಕ್ಕಿತ್ತು. ಸರ್ಕಾರಗಳಿಗೆ ನಮ್ಮ ಮಾತು ಕೇಳಲಿಕ್ಕೆ ಮುಂದೆ ಬಂದ್ರು. ಈಗ ಪರಿಸ್ಥಿತಿ ಹಾಗಿಲ್ಲ, ಹೌದಲ್ವಾ? ಹೌದು. ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳಲೇಬೇಕು. ಒಂದು ಟೈಮಲ್ಲಿ ಅವಮಾನಿಸಿದಂತಹ ಸಮಾಜ ಇಂದು ನಿಮ್ಮನ್ನು ಗೌರವದಿಂದ ಕಾಣುತ್ತೆ, ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ಅದು ಬರೀ ಅಕ್ಕಯ್ಯಮ್ಮನ ಒಬ್ಬಳ ಸಾಧನೆ ಅಲ್ಲ. ಅಕ್ಕಯ್ಯಮ್ಮ ಅಂತ ಇನ್ನು ತುಂಬಾ ನೂರಾರು ಜನ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಎಲ್ಲಿದ್ದಾರೋ ಆ ಮೂಲಕ ಬದಲಾವಣೆಗಳು ಆಗ್ತಾ ಇದ್ದಾವೆ. ಬಹುಶಃ ಈ ಒಂದು ಇಡೀ ಚಳುವಳಿಯಲ್ಲಿ ನಮಗೊಂದು ದೊಡ್ಡ ಹೋರಾಟ ಆಗಿದೆ ಅಂತಂದ್ರೆ ಅದು ಅಕ್ಕಯ್ಯಮ್ಮ ಒಬ್ಬಳಲ್ಲೇ ತುಂಬಾ ತಪ್ಪಾಗ್ತದೆ. ಹಾಗೆ ನಮ್ಮ ಇಡೀ ಸಮುದಾಯ ಅದಕ್ಕೆ ನೇರ ಕಾರಣ ಆಗ್ತಾರೆ. ಸಮಾಜ ಬದಲಾವಣೆ, ಇವತ್ತು ಜನ ಬೀದಿಲಿ ನಿಂತ್ಕೊಂಡ್ರು ಬದಲಾವಣೆ ಆಗ್ತದೆ, ಭಿಕ್ಷಾಟನೆ ಮಾಡ್ಬೇಕಾದ್ರೂ ಬದಲಾವಣೆ ಆಗುತ್ತೆ, ಸೆಕ್ಸ್ ವರ್ಕ್ ಮಾಡ್ಬೇಕಾದ್ರೂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಆ ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡೋದಕ್ಕೆ ಈ ಒಂದು ಸಂದ ಜಯ ಅಂತ. ನಿಮ್ಗೆ ಅನ್ಸುತ್ತಾ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಅಥವಾ ಬದಲಾಗಿದೆ ಅಂತ ಅನ್ಸುತ್ತಾ ಈಗ? ಖಂಡಿತ ಅನ್ಸಿದೆ. 20 ವರ್ಷದ ಮುಂಚೆ ನಮ್ಮನ್ನ ಟೊಮೆಟೊಗಳಲ್ಲಿ, ಮೊಟ್ಟೆಗಳಲ್ಲಿ, ಕಲ್ಲುಗಳಲ್ಲಿ ಕೊಡೋ ಸಮಾಜ ಇವತ್ತು ಅದೇ ಸಮಾಜ ಬಾಂದಿದೆ. ಭಿಕ್ಷಾಟನೆ, ಲೈಂಗಿಕ ವೃತ್ತಿ ಬಿಟ್ರೆ ಬೇರೆ ಬದುಕಿಲ್ವಾ? ಅದು ಸಮಾಜ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ. ನಮ್ಮನ್ನ ಭಿಕ್ಷಾಟನೆಗೆ, ಸೆಕ್ಸ್ ವರ್ಕ್ಗೆ ದುಡಿದಿರಲ್ಲ. ನಮ್ಮ ಸನ ಇದ್ದಾಳೆ, ಅವಳು ಒಂದು ಎಜುಕೇಶನ್ ಮಾಡ್ತಾ ಇದ್ದಾಳೆ, ಅವಳು ಪೊಲಿಟಿಕಲ್ ಅನಾಲಿಸ್ಟ್ ಮತ್ತು ಜರ್ನಲಿಸಮ್ನ ಓದ್ತಾ ಇರುವಂತಹ ಹುಡುಗಿ ಅವಳು. ಅವಳಿಗೆ ಬೇರೆ ಅವಕಾಶ ಇಲ್ಲ. ನಮ್ಮ ಅಮೂಲ್ಯ ಇದ್ದಾಳೆ, ಸೆಕೆಂಡ್ PUC ಮಾಡಿದ್ದಾಳೆ, ಇವತ್ತು ಫೈನಾನ್ಸ್ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾಳೆ, ಒಂದೆರಡು ಸಂಸ್ಥೆ ಕೆಲಸ ಮಾಡ್ತಿದ್ದಾರೆ. ಜನಗಳಿಗೆ ಸಾಮರ್ಥ್ಯ ಇದೆ, ಕೌಶಲ್ಯ ಇದೆ, ಅದಕ್ಕೆ ಅವಕಾಶ ಕೊಡುವಂಥವ್ರು ಯಾರು ಅಲ್ವಾ? ಫಸ್ಟ್ ಆಫ್ ಆಲ್ ನಮ್ಮ ಸಮುದಾಯ ಒಂದು ವೈವಿಧ್ಯತೆ, ಆ ಸಮುದಾಯ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ವಿಶೇಷತೆ. ಮತ್ತೊಂದು ಆರೋಪ ಇದೆ, ಈಗ ಸಿಗ್ನಲ್ಗಳಲ್ಲಿ ಅಲ್ಲಿ ಬಹಳ ಹಿಂಸೆ ಕೊಡ್ತಾರೆ ಜನರಿಗೆ ಅಂತೇಳಿ ಸಾಧಾರಣವಾಗಿ ಒಂದು ಆರೋಪ ಮಾಡ್ತಾ ಇರ್ತಾರೆ ಸಾಧಾರಣವಾಗಿ. ಅದು ಏಕಮುಖವಾದ ಆರೋಪ. ದ್ವಿತೀಯ ಮುಖದ ಆರೋಪ ನಾವು ನೋಡ್ಬೇಕಾದ್ರೆ ಯಾಕೆ ನಾವು ಹಂಗೆ ಹಿಂಸೆ ಕೊಡ್ತೀವಿ? ನಮ್ಗೆ ಯಾರು ಹಿಂಸೆ ಕೊಟ್ಟಿದ್ರೆ ನಾವು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಜನ ಸಿಗ್ನಲ್ ನಮಗೆ ತುಂಬ ಕೆಟ್ಟದಾಗಿ ನಡ್ಕೊಳ್ತಾರೆ. ಸೊಂಟ ಗಿಲ್ಲೋ ಅಂಥದ್ದು, ಕೈ ಗಿಲ್ಲೋ ಅಂಥದ್ದು, ಕಾಸಿಸ್ಕೊಂಡು ಎಳೆಯೋ ಅಂಥದ್ದು ನಾವೇ ನಮ್ಮ ಕಣ್ಣನ್ನು ಎಷ್ಟೋ ಟೈಮಲ್ಲಿ ನಾವು ಗಲಾಟೆ ಮಾಡಿದ್ದೀವಿ. ಏನಂತೀರಾ? ಹಾಗಿದ್ದಾಗ ಅದನ್ನು ನಾನು ತಿರಸ್ಕಾರ ಮಾಡ್ತೀನಿ. ನಮ್ಮ ಜನ ಯಾರು ಇಂಟೆನ್ಷನ್ ಆಗಿ ಯಾರು ನಂಗೆ ಮಾಡೋದಿಲ್ಲ. ಅವ್ರ ಥರ ವೇಷ ಹಾಕೊಂಡು ಇತ್ತೀಚೆಗೆ ತುಂಬ ಜನ ರಸ್ತೆಗೆ ಅಂಥವ್ರಿಗೆ ಲೈಕ್ ಅವ್ರಿಗೆ ಫೇಕ್ ಟ್ರಾನ್ಸ್ಜೆಂಡರ್ ಅಂತ ಪದವನ್ನು ಬಳಕೆ ಮಾಡ್ತಾರೆ. ಅಂಥವನ್ನ ನಾವೇ ಹಿಡಿದು ಕಮರ್ಷಿಯಲ್ ಸ್ಟ್ರೀಟ್ಗೆ, ಹೈಗ್ರೌಂಡ್ ಸ್ಟೇಷನ್ಗೆ ಕೊಟ್ಟಿದ್ದೀವಿ. ಅದು ವಿಪರ್ಯಾಸ ಏನು ನೋಡ್ರಿ, ಅವ್ರ ಹತ್ರನೇ ನಮ್ಮ ಪೊಲೀಸರು ದುಡ್ಡು ತಗೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಏನು ಮಾಡ್ತೀರಾ? ಬದಲಾಗಲ್ಲ, ನಮ್ಮ ಸಮಾಜ ಬದಲಾಗಲ್ಲ. ಮಂಗಳಮುಖಿಯಾಗಿ ಹುಟ್ಟೋದು ಶಾಪನ? ನನಗೆ ಹಾಗನ್ಸಲ್ಲ. ನಾವು ಹುಟ್ಟಿರೋದೆಲ್ಲ ಸಾಮಾನ್ಯ ಮನುಷ್ಯ ಹೇಗೆ ಹುಟ್ಟಿದಾರೋ ಹಾಗೆ ಹುಟ್ಟಿದ್ದೀವಿ. ನಮ್ಮ ಬದುಕು ಹೀಗಿದೆ, ನಿಮ್ಮ ಬದುಕು ಹಾಗಿದೆ, ನಮ್ಮ ವೈವಿಧ್ಯತೆ ಇದು, ನಿಮ್ಮ ವೈವಿಧ್ಯತೆ ಆದರೂ ಅದನ್ನ ಹೇಗೆ ಒಪ್ಕೊಳ್ತೀವಿ ಅನ್ನೋದು ತುಂಬ ಲ್ಯಾಕಿಂಗ್ ಆಗಿದೆ. ನಿಮ್ಮ ಲೈಫಲ್ಲಿ ಬಹಳ ದುಃಖದ ಘಟನೆ ಈಗಲೂ ಕೂಡ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅನ್ನುವಂಥ ಯಾವ್ದಾದ್ರು ಇನ್ಸಿಡೆಂಟ್ ನೆನಪು ಮಾಡ್ಬೋದು? ನನ್ನ ಮೇಲೆ ಅತ್ಯಾಚಾರ ಆಗಿದ್ದು ನನ್ನ ಮನೆಗೆ ಸಾಧ್ಯ ಇಲ್ಲ ರೀ. ಅದು ಆದಾಗ ನನ್ನ ಗಂಟ್ಲೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಈಗ. ಆಗಿದ್ದಾಗ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಅನ್ಫರ್ಗೆಟಬಲ್ ಸಿಚುವೇಶನ್, ಅನ್ಫರ್ಗೆಟಬಲ್ ಇನ್ಸಿಡೆಂಟ್. ನಿರ್ಭಯ ಹುಡುಗಿ ಹೇಗೆ ಅತ್ಯಾಚಾರ ಮಾಡಿ ಜನ ಕೊಂದರು, ಅವರು ಅದು ನಮ್ಮನ್ನು ಕೊಲ್ಲಕ್ಕೆ ಬಂದರು, ನಾವು ಸಾಯಿಸ್ಕೊಳ್ಳಿಲ್ಲ. ಐ ವಾಂಟ್ ಟು ಫೈಟ್ ಅಗೇನ್ಸ್ಟ್ ಇಟ್. ಮತ್ತು ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನಾನು ಸುಮ್ಮನೆ ಕೂತ್ಕೊಬಾರ್ದಲ್ವಾ? ಹೌ ಡು ಯು ಫೈಟ್ ಅಗೇನ್ಸ್ಟ್ ಇಟ್? ವಿಕ್ಟಿಮುಡ್ನ ಹೇಗೆ ದಾಟಿ ಬಂದಿದ್ದೇವೆ ಅದು ಮುಖ್ಯ ಆಗುತ್ತೆ. ಓಕೆ, ನಿಮ್ಮ ವೈವಾಹಿಕ ಬದುಕು ಹೇಗಿದೆ? ಚೆನ್ನಾಗಿದ್ದೀನಿ ರೀ. ನನಗೆ ಮೀಟ್ ಆಯಿತು ನನಗೆ. ನಾವು ಜೊತೆ ಕೆಲಸ ಮಾಡ್ತಾ ಇದ್ವಿ ಸುಮಾರು. ನಮ್ಮದು 8 ವರ್ಷದ ಒಂದು ಪ್ರೀತಿ. ವೇಣುಗೋಪಾಲ್ ವಾಸುದೇವ್ ಲೈಕ್ ಒಳ್ಳೆ ಮನುಷ್ಯ, ತುಂಬ ಪ್ರೀತಿ ಇದೆ, ತುಂಬ ವಿಶ್ವಾಸ ಇದೆ, ತುಂಬ ಎಕ್ಸೆಪ್ಟೆನ್ಸ್ ಮನೋಭಾವ ಇದೆ. ಅದು ಸಾಕಲ್ವಾ, ಇನ್ನೇನೇನು ಬೇಡ. ಅವರೆಷ್ಟೇ ಹಣ ಅವರಿಗೆ ನಮಗೆ ಕೊಡೋದು ಬೇಡ. ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ನೋಡಿದ್ರೆ ಸಾಕಿದೆ ಇತ್ತು. ನಮ್ಗೆ 8 ವರ್ಷದ ಪ್ರೀತಿಯ ಒಂದು ಜೀವನ ಇತ್ತು. ತುಂಬ ಟೈಮಲ್ಲಿ ಬೇಡ ಬೇಕು ಅಂತ ಬೇಡ ಅಂತ ಬಿಟ್ಟಿದ್ದೆ. ಬಿಕಾಸ್ ನನಗೆ ಕೆಲಸದ ಬದುಕು ನಂದು. ನನಗೆ ನಾನು ಜೀವನದ ಹೋರಾಟ ಇರಬೇಕಾದ್ರೆ ಪ್ರೀತಿ ಎಲ್ಲ ನನಗೆ ಸೆಕೆಂಡ್ರಿ ಇತ್ತು. ಮದುವೆ ಮಾಡ್ಕೊಳ್ಬೇಕಾ ಬೇಡವಾ ಅಂತೇಳಿ ಆ ಚರ್ಚೆ ಬಂದ. ನಾನು ಬೇಡ, ಮದುವೆ ಮಾಡ್ಕೊಂಡ್ರೆ ಹೆಂಗೆ ಮದುವೆ ಮಾಡ್ಕೊಂಡು ತೊಗೊಂಬರ್ತೀಯ? ಸೊ 2 ಫ್ಯಾಮಿಲಿಗಳನ್ನ ಒಪ್ಪಿಸ್ಬೇಕು. ಆಯಿತು, ಒಪ್ಸೋಣ ಅಂತಂದರು. ನಾಸ್ತಿಕಗಳು ಅಂತ ಏನೋ ಹೇಳ್ತಾರೆ ಅಲ್ಲ, ಕರೆಕ್ಟ್ ಅಂತ ಹೇಳ್ತಾರೆ. ಹೆಂಗೆ ಮಾಡ್ತೀವಿ? ಸೊ ನಾವೇನು ಮಾಡಿ 2014 ಈ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂತು. 15, 16 ತುಂಬ ಚರ್ಚೆ ಆಗ್ತಾಯಿದೆ. ಬಟ್ 16ರಲ್ಲಿ ಸ್ಟಾರ್ಟ್ ಆಯಿತು ನಮ್ಮದು ಮಾಡಬೇಕು ಅಂತ. ಸೊ ಅವರು ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿದ್ರು, ನಾನು ನಮ್ಮ ಫ್ಯಾಮಿಲಿ ಹತ್ರ ಮಾತಾಡಿದೆ. ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ಬಾಬಾ ತುಂಬ ವಿರೋಧ ಮಾಡಿದ್ರು. ಆ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ, ನಮ್ಮ ಮದುವೆಗೂ ಬಂದಿಲ್ಲ ಅವರು. ನನ್ನ ತಮ್ಮನ ಹೆಂಡತಿ, ಅಪ್ಪ ಅಮ್ಮ ನಿಂತ್ಕೊಂಡ್ರು. ನನ್ನ ಫ್ಯಾಮಿಲಿ ಎಕ್ಸೆಪ್ಟೆನ್ಸ್ ಆಯಿತು. ಅಲ್ಲಿ ಅವ್ರ ಕಡೆ ಫ್ಯಾಮಿಲಿಯಲ್ಲಿ ಎಕ್ಸೆಪ್ಟೆನ್ಸ್ ಆಯಿತು. ಅದಾಗಿದ್ದ ತಕ್ಷಣ 2017ರಲ್ಲಿ ನಾವೇ ಡೇಟ್ ಫಿಕ್ಸ್ ಮಾಡಿದ್ದು. ನಾವೇ ಹೆಂಗೆ ಮದುವೆ ಆಗಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿ ಕೂತ್ಕೊಂಡಿದ್ದು. ಸಾಮಾನ್ಯ ಮದುವೆಗಳೆಲ್ಲ ವೆಜಿಟೇರಿಯನ್ ಊಟ ಹಾಕ್ತಾರೆ. ನಮ್ಮ ಮದುವೆನಲ್ಲಿ ವೆಜಿಟೇರಿಯನ್ ಇತ್ತು, ನಾನ್ ವೆಜಿಟೇರಿಯನ್ ಇತ್ತು. ಮತ್ತು ನಮ್ಮದು ಸರ್ವಧರ್ಮ ಮದುವೆ. ನಮ್ಮ ಕಡೆ ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ್, ಹಿಂದೂ ಮತ್ತು ಬಹಾಯ್ ಮತ್ತು ನಾಸ್ತಿಕರು ಎಲ್ಲರೂ ಸೇರಿಕೊಂಡು ಈ ವಿಶ್ವ ಮಟ್ಟದ ಪ್ರೇರಣೆ ಮಾಡಿ ನಮಗೆ ತಾಳಿಯನ್ನು ಹಿಂದೂ ಸಂಪ್ರದಾಯದಂತೆ ಕಟ್ಸಿರುವಂಥದ್ದು, ಉಂಗುರಗಳನ್ನು ಕ್ರಿಶ್ಚಿಯನ್ದಂತೆ ಬದಲಾಯಿಸ್ಕೊಂಡಿದ್ದು, ಕುಬ್ಲೆ ಅಂಥೇಳಿ
ಇಸ್ಲಾಂ ಸಂಪ್ರದಾಯದಂತೆ ಅದನ್ನು ಮಾಡ್ಕೊಂಡಂಥದ್ದು. ಅದೇ ರೀತಿ ಬಹಾ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಧರ್ಮದ ವಿಚಾರದಲ್ಲಿ ಪ್ರೇರಣೆ ಮಾಡಿ ಮದುವೆ ಆಯಿತು. ಈಗ ಮದುವೆ ಆಗಿದೆ, ಚೆನ್ನಾಗಿದೆ. ಮತ್ತು ಅದೇ ಟೈಮಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪಾಲಿಸಿ ನಮ್ಮ ಪರವಾಗಿ ತುಂಬ ಚೆನ್ನಾಗಿ ಒಳ್ಳೆ ಪಾಲಿಸಿ ತೊಗೊಂಡು ಬಂದಿದ್ದಾರೆ. ಆ ಪಾಲಿಸಿ ತುಂಬ ಎಕ್ಸೆಪ್ಟೆನ್ಸ್ ಆಗಿರುವಂಥದ್ದು. ಆ ಪಾಲಿಸಿಲಿ ಮದುವೆ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಹಾಗೆ ಅದು ಇಟ್ಕೊಂಡು ನಾವು ನಮ್ಮ ಮದುವೆಯನ್ನು ನಾವು ಹೆಣ್ಣು ಅಂತ ಗುರುತಿಸ್ಕೊಂಡು ರಿಜಿಸ್ಟರ್ ಆಗಿ ಅದು ಆಗಿದೆ. ಸೂಪರ್. ಇನ್ನು ಕರ್ನಾಟಕಕ್ಕೆ ಮಟ್ಟಿಗೆ ಹೇಳೋದಾದ್ರೆ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ. ಆ ಪ್ರಶಸ್ತಿ ಬಂದಾಗ ನಂಬಲಿಕ್ಕೆ ಆಯ್ತಾ ನಿಮಗೆ? ನಾನು ಸರ್ಕಾರಕ್ಕೆ ಕೇಳಿದೆ, ನನಗೆ ಯಾಕ್ರಿ ಪ್ರಶಸ್ತಿ ಕೊಡ್ತಿದ್ದೀರಿ? ನಾನು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಿರೋಳು, ನನಗೆ ಯಾಕೆ ಪ್ರಶಸ್ತಿ ಕೊಡ್ತಿಲ್ಲ? ನೀನು ಹೋರಾಟ ಮಾಡಿದ್ರೆ ನಾನು ನ್ಯಾಯಸಮ್ಮತ ಹೋರಾಟ ಮಾಡ್ತಿದ್ಯಾ, ಅದನ್ನು ಗುರುತಿಸಿ ಕೊಡಬೇಕು ಅಂತ ಅನಿಸಿದೆ ಅಂತ ಹೇಳಿ ಸರ್ಕಾರ ಕೊಟ್ಟದಂಥ ಸಬೂಬೇನಿತ್ತು, ಅದನ್ನು ಎಕ್ಸೆಪ್ಟೆನ್ಸ್ ಮಾಡಿ ನಾನು ಹೇಳಿದೆ, ಈ ಒಂದು ಪ್ರಶಸ್ತಿಯನ್ನು ನಾನು ಸ್ವೀಕರಿಸ್ತೀನಿ, ನನ್ನ ಹೋರಾಟದ ಬದುಕು ಮಾಡ್ತೀನಿ, ನಾನು ನಿಮ್ಮ ಪ್ರಶಸ್ತಿ ಕೂಡ ನಾನು ಬಾಯಿ ಮುಚ್ಚಿಸ್ಬೇಡಿ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಕೊಟ್ಟೆ. ಹಾಗೆ ಡಾಕ್ಟರೇಟ್ ಕೂಡ ಸಿಕ್ಕಿರುವಂಥದ್ದು 2016ರಲ್ಲಿ ಬಂತು. ಈಗ ಬರೀ ಅಕ್ಕೈ ಪದ್ಮಶಾಲಿ ಅವರಲ್ಲ, ಡಾಕ್ಟರ್ ಅಕ್ಕೈ ಪದ್ಮಶಾಲಿ. ನಮ್ಮ ಅತ್ತೆ ಮನೆ ಪದ್ಮ ಅಂತ ಕರೀತಾರೆ, ಎಲ್ಲ ಕಡೆ ಅಕ್ಕ ಎದ್ದು ಕರೀತಾರೆ, ನಮ್ಮ ಸಮುದಾಯ ಅಕ್ಕಯ್ಯಮ್ಮ ಅಂತ ಕರೀತಾರೆ. ಪ್ರಶಸ್ತಿ ಏನೇ ಬರ್ಬೋದು ಹೋಗ್ಬೋದು, ಇರಬಹುದು. ಇವತ್ತು ಸಾಮಾಜಿಕ ತಾರತಮ್ಯ ಇದೆ. ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಲ್ಲ, ಶೌಚಾಲಯಗಳು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಚಿಕ್ಕ ಮಕ್ಕಳು ನೋಡಿ ನಗ್ತಾರೆ. ಮತ್ತು ಬೇರೆ ಬೇರೆ ಥರ ನಮ್ಗೆ ಇವತ್ತು ಎಲ್ಲೋ ಕಡೆ ತುಂಬ ರೆಸಿಸ್ಟೆನ್ಸ್ ಆಗಿಬಿಟ್ಟಿದೆ. ಇವತ್ತು ಆ ಒಂದು ತಾರತಮ್ಯ ಅನ್ನೋದು ಹೆಂಗೆ ನೆಲ್ಸನ್ ಮಂಡೇಲ ತಮ್ಮ ಜೀವನ ಬದ್ದುದ್ದಕ್ಕೂ ಅವ್ರು ಹೋರಾಟವನ್ನು ಮಾಡ್ತಾ ಬಂದರು. ನಮ್ಮದು ಅದೇ ಪರಿಸ್ಥಿತಿ ಇದೆ. ಸರ್ಕಾರ, ಸಮಾಜ, ಮಾಧ್ಯಮ, ನಿಮ್ಮಂಥವರೆಲ್ಲ ಪ್ರಜ್ಞಾವಂತರು ಸೇರಿದಾಗ ಮಾತ್ರ ಸಾಧ್ಯ. ಈ ಕೊನೆಯದಾಗ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು. ಈ ಸಮಾಜದಲ್ಲಿ ಅನ್ಯ ಗ್ರಹ ಜೀವಿಗಳ ಥರ ನೋಡೋರು ಅಥವಾ ತುಚ್ಛವಾಗಿ ಕಾಣೋರು, ಬೇರೆ ರೀತಿಯಾಗಿ ನಿಲ್ಲಿಸೋರು, ಅಂತಹ ನಮ್ಮ ಸಮಾಜಕ್ಕೆ ಕೊನೆಯದಾಗಿ ಏನು ಹೇಳ್ತೀರಿ ನೀವು? ನಾವು ನಿಮ್ಮಂಗೆ ಬರಿಷ್ಠಿದ್ದೀವಿ. ನಮ್ಮ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಇನ್ನೊಂದು ತೀರ್ಮಾನ ಮಾಡಬೇಕಾಗುತ್ತೆ ಅಲ್ವಾ? ಅಷ್ಟೇನೇನಿಲ್ಲ. ನೀವು ಸಿಂಗರ್ ಅಂತ ಕೇಳಿದೀನಿ, ಬಹಳ ಚೆನ್ನಾಗಿ ಹಾಡು ಹೇಳ್ತೀರಾ, ಎರಡು ಕಡೆ ನೋಡಿದ್ದೀನಿ. ನಮಗೋಸ್ಕರ ಕೊನೆಯದಾಗ ಒಂದು ಹಾಡು. ಕುಲುಕತನಡವರು కొమ్మలాల జయజలరాలిని భాసులు మాయోమకు కులుకత నడవరో కొమ్మలాల జల జలరాలిని సాసులు మాయోమకు కులుకత నడవరో కొమ్మలాల. ವಾವ್, ಸೂಪರ್, ಬ್ಯೂಟಿಫುಲ್. ಥ್ಯಾಂಕ್ ಯು. ಇಲ್ಲಿವರೆಗೆ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನಿಮ್ಮೆಲ್ಲ ಜೀವನ ಗಾಥೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ತಮಗೂ ಕೂಡ ನಮಸ್ಕಾರ. ಎಸ್, ಇವತ್ತು ನಮ್ಮ ಜೊತೆಗೆ ಅಕ್ಕೈ ಪದ್ಮಶಾಲಿ ಅವರಿದ್ರು. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು. ಇನ್ನೂ ಕೂಡ ನಮ್ಮ ಸಮಾಜ ಬದಲಾಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೇನೆ ಎನ್ನುವಂಥ ಭರವಸೆಯನ್ನ ನಮ್ಮ ಕಾರ್ಯಕ್ರಮದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಲ್ಯದಲ್ಲಿ ಅನುಭವಿಸಿದಂಥ ಯಾತನೆ, ಆ ಕಷ್ಟ ದಿನಗಳನ್ನ ನೆನೆಸ್ಕೊಂಡು ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ರೆ ಇವತ್ತು ಈ ಅಕ್ಕೈ ಪದ್ಮಶಾಲಿ ಅವರಾಗಿ ಕುಳಿತುಕೊಳ್ತಾ ಇರಲಿಲ್ಲ. ಆದರೆ ಅದೆಲ್ಲವನ್ನ ಕೂಡ ಎದುರಿಸಿ ದಿಟ್ಟ ಹೋರಾಟವನ್ನ ಮಾಡ್ತಾರೆ. ಸಾಕಷ್ಟು ಪ್ರಥಮಗಳಿಗೆ ಸಾಕ್ಷಿ ಆಗ್ತಾರೆ, ಸಾಕಷ್ಟು ಸಮಾಜದ ಬದಲಾವಣೆಗಳಿಗೆ ಕಾರಣೀಕರ್ತರಾಗ್ತಾರೆ. ಇದೇ ಈ ವಾರದ ವಿಶೇಷ. ಮುಂದಿನ ವಾರ ಇನ್ನೋರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೀಪ್ ವಾಚಿಂಗ್ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.